ನೋಡಿ ಪ್ರೀವಿಯಸ್ ಕ್ಲಾಸಲ್ಲಿ ಏರಿಯಾ ಪ್ರಾಬ್ಲಮ್ಸ್ ಮಾಡ್ಕೊಂಡಿದ್ವಿ. ನೆಕ್ಸ್ಟ್ ನೋಡಿ ಡಿಫರೆನ್ಷಿಯಲ್ ಇಕ್ವೇಶನ್. ನೋಡಿ ಡಿಫರೆನ್ಷಿಯಲ್ ಇಕ್ವೇಶನ್ ಅನ್ನು KCET-ಗೆ 2 ಅಥವಾ 3 ಕ್ವಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದ್ರಲ್ಲಿ ಆರ್ಡರ್ ಅಂಡ್ ಡಿಗ್ರಿ ಎಷ್ಟೊಂದು ಸಲ ಕೇಳಿದರೆ ಕರೆಕ್ಟಾಗಿ ಗೊತ್ತಿರ್ಬೇಕು, ಹೌದಾ? ನೋಡಿ ನಾವು ಆರ್ಡರ್ ಅಂದ್ರೆ ಏನಂತ ಹೇಳಿದ್ವಿ ಅಂದ್ರೆ ನೋಡಿ ನಾವು ಆರ್ಡರ್ ಅಂತ ಹೇಳಿದ್ರೆ ಏನಂತ ಮಾಡ್ಕೊಂಡಿರ್ತೀವಿ ಅಂದ್ರೆ ಇನ್ ದ ಡಿಫರೆನ್ಷಿಯಲ್ ಈಕ್ವೇಶನ್, ಹೌದಾ, ಹೈಯೆಸ್ಟ್ ನಂಬರ್ ಆಫ್ ಟೈಮ್ಸ್ ಡಿಫರೆನ್ಶಿಯೇಟ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕೆ ನಾವು ಆರ್ಡರ್ ಅಂತ ಹೇಳ್ತೀವಿ. ಅಂದ್ರೆ ಫಾರ್ ಎಕ್ಸಾಂಪಲ್ d²y/dx² ಪ್ಲಸ್ dy/dx ಪ್ಲಸ್ 3 ಇಂಟು sin x = 0 ಈ ತರ ಬರ್ಕೊಂಡೆ ಅಂದ್ರೆ ಇದ್ರದ್ದು ಆರ್ಡರ್ ಏನಾಗುತ್ತೆ ಅಂದ್ರೆ 2 ಆಗುತ್ತೆ. ಯಾಕಂದ್ರೆ ಇಲ್ಲಿ ಇದು ಎಷ್ಟು ಟೈಮ್ ಡಿಫರೆನ್ಶಿಯೇಟ್ ಆಗಿದೆ, ನಮಗೆ 2 ಟೈಮ್ಸ್ ಡಿಫರೆನ್ಶಿಯೇಟ್ ಆಗಿದೆ ತಾನೆ, ಅದಕ್ಕೆ ಇದು ಆರ್ಡರ್ನ ನಾವು 2 ಅಂತ ತಗೊಂತೀವಿ ಅಷ್ಟೇ, ಹೌದಾ? ಅದಕ್ಕೆ ಹೈಯೆಸ್ಟ್ ಡೆರಿವೇಟಿವ್ ಇನ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಇಸ್ ಕಾಲ್ಡ್ ಏನಂತ ಹೇಳ್ತೀವಿ ನಾವು, ಆರ್ಡರ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ಈಗ ಗೊತ್ತಿರ್ಬೇಕು ನಮಗೆ. ನೆಕ್ಸ್ಟ್ ಡಿಗ್ರಿ ಅಂತ ಹೇಳಿದ್ರೆ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಎಕ್ಸಿಸ್ಟ್ ಇಫ್ ಡಿಫರೆನ್ಷಿಯಲ್ ಈಕ್ವೇಶನ್ ಇಸ್ ಅ ಪಾಲಿನಾಮಿಯಲ್ ಅಂತ ಹೇಳ್ತೀವಿ. ಅಂದ್ರೆ ಡಿಫರೆನ್ಷಿಯಲ್ ಇದಾವಲ್ಲ, ಇದು dy/dx ಆಗಿರ್ಬೋದು, d²y/dx² ಆಗಿರ್ಬೋದು, ಇದೆಲ್ಲದು ನಮಗೆ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರಬಾರ್ದು. ಅಂದ್ರೆ ಈಗ ಇಲ್ಲಂತೂ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿಲ್ಲ ನಮಗೆ, ಹೌದಾ? ಈಗೇನಾದ್ರು ಈ ತರ ಬರ್ಕೊಂಡೆ ಅನ್ಕೊಳ್ಳಿ, ಸೈನ್ ಆಫ್ dy/dx, ಈ dy/dx ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ, ಸೈನ್ ಮೇಲೆ ಡಿಪೆಂಡ್ ಆಗಿದೆ ತಾನೆ. ಈ ತರ ಏನಾದ್ರು ಡಿಪೆಂಡ್ ಆಗಿತ್ತು ಅಂದ್ರೆ ಡಿಗ್ರಿ ಡಸ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತೀವಿ. ಡಿಗ್ರಿ ಎಕ್ಸಿಸ್ಟ್ ಆಗಬೇಕು ಅಂದ್ರೆ ಡಿಫರೆನ್ಷಿಯಲ್ ಈಕ್ವೇಶನ್ ಏನಾಗಿರುತ್ತೆ, ಈಸ್ ಎ ಪಾಲಿನಾಮಿಯಲ್ ಡಿಫರೆನ್ಷಿಯಲ್ ಈಕ್ವೇಶನ್ ಆಗಿರ್ಬೇಕು. ಅಂದ್ರೆ ಪಾಲಿನಾಮಿಯಲ್ ಆಗಿರ್ಬೇಕು. ಪಾಲಿನಾಮಿಯಲ್ ಅಂತ ಹೇಳಿದ್ರೆ dy/dx ಆಗಿರ್ಬೋದು ಅಥವಾ d²y/dx² ಇದು ಯಾವ್ದ್ರ ಮೇಲೂ ಡಿಪೆಂಡ್ ಆಗಿರಬಾರ್ದು. ಆ ತರ ಏನಾದ್ರು ಇತ್ತು ಅಂದ್ರೆ then degree of the differential equation is the power of the highest derivative in the differential equation ಅಂತ ಹೇಳ್ತೀವಿ. ಅಂದ್ರೆ ಈಗ ಇದರೊಳಗೆ ಪವರ್ ಎಷ್ಟಿದೆ, ಅಲ್ಲಿ 1 ಇದೆ. ಹಾಗಾದ್ರೆ ಇದ್ರ ಡಿಗ್ರಿ ಏನಾಗುತ್ತೆ ಅಂದ್ರೆ 1. ಈಗ ಫಾರ್ ಎಕ್ಸಾಂಪಲ್ ಈ ತರ ಇತ್ತು ಅನ್ಕೊಳ್ಳಿ, y∬3 ಪ್ಲಸ್ y'² ಪ್ಲಸ್ sin x = 0 ಇತ್ತು ಅಂದ್ರೆ 2 ಸಲ ಡಿಫರೆನ್ಶಿಯೇಟ್ ಆಗಿದೆ, therefore ಆರ್ಡರ್ ಇಸ್ 2 ಆಗ್ಬಿಡುತ್ತೆ, ಹೌದಾ? ಇದ್ರ ಡಿಗ್ರಿ ಏನಾಗುತ್ತೆ ಅಂದ್ರೆ 3 ಆಗುತ್ತೆ. ಯಾಕಂದ್ರೆ y', ಯಾವ್ದ್ರ ಮೇಲೂ ಡಿಪೆಂಡ್ ಆಗಿಲ್ಲ ತಾನೆ, ಯಾವ್ದ್ರ ಮೇಲೂ ಡಿಪೆಂಡ್ ಆಗಿಲ್ಲ, ಮತ್ತೆ ಪವರ್ 3 ಇದೆ, ಅದಕ್ಕೆ ಡಿಗ್ರಿ 3 ಬರ್ಕೊಂತ ಇದ್ವಿ, ಹೌದಾ? ಅದಕ್ಕೆ ಪವರ್ ಆಫ್ ದ ಹೈಯೆಸ್ಟ್ ಡಿರವೇಟಿವ್ ಇನ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಅಂತ ಹೇಳ್ತೀವಿ ಅಷ್ಟೇ, ಹೌದಾ? ಮತ್ತೆ ನೋಡಿ ಇಲ್ಲಿ ಇಂಪಾರ್ಟೆಂಟ್ ನೋಟ್, ಇಷ್ಟು ನಾವು PUL ಅಂತ ಕಲ್ಕೊಂಡಿರ್ತೀವಿ, ಹೌದಾ? ನಮಗೆ ಇಂಪಾರ್ಟೆಂಟ್ ನೋಟ್ ಏನ್ ಗೊತ್ತಿರಬೇಕು ಅಂದ್ರೆ ನೋಟ್ ನೋಡಿ, ಆರ್ಡರ್ ಅಂಡ್ ಡಿಗ್ರಿ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ ಈಸ್ ಆಲ್ವೇಸ್ ಪಾಸಿಟಿವ್ ಇಂಟೀಜರ್ ಅಂತ ಹೇಳ್ತೀವಿ. ನೋಡಿ ಯಾವಾಗಲೂ ಪಾಸಿಟಿವ್ ಇಂಟೀಜರೇ ಆಗಿರುತ್ತೆ. ಅಂದ್ರೆ ಈಗ ಆರ್ಡರ್ 2 ಬರೋದು, ಡಿಗ್ರಿ 2/3, 1/3 ಈ ತರ ಎಂದೂ ಬರಲ್ಲ, ಆಯ್ತಲ್ಲ? ಆ ತರ ಏನಾದ್ರು ಇತ್ತು ಅಂದ್ರೆ ಫಸ್ಟ್ ನಾವು ಅದನ್ನ ರಿಮೂವ್ ಮಾಡ್ಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ಬೇಕು, ಆಯ್ತಲ್ಲ? ಇದು ನೆಕ್ಸ್ಟ್ ಸೆಕೆಂಡ್ ಒನ್, ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್, ಹೌದಾ, ಆಫ್ ಎನ್ ಈಕ್ವೇಶನ್ ಕಂಟೈನಿಂಗ್ ಎನ್ ಆರ್ಬಿಟ್ರಿ ಕಾನ್ಸ್ಟೆಂಟ್ ಈಸ್ ಎನ್ ಅಂತ ಹೇಳ್ತೀವಿ. ಅಂದ್ರೆ ಯಾವ್ದಾದ್ರು ಒಂದು ಈಕ್ವೇಶನ್ ಅಲ್ಲಿ ಆರ್ಬಿಟರಿ ಕಾನ್ಸ್ಟೆಂಟ್ ಎಷ್ಟಿರುತ್ತೆ ಅಷ್ಟೇ ಅದರದ್ದು ಆರ್ಡರ್ ಆಗಿರ್ಬೇಕು. ಅದನ್ನು ಗೊತ್ತಿರ್ಬೇಕು ನೋಡಿ, ಇಂಪಾರ್ಟೆಂಟ್ ಇದನ್ನು. ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಆಫ್ an equation, ಹೌದಾ, containing n arbitrary constant
ಈಸ್ ಎನ್ ಅಂತ ಹೇಳ್ತೀವಿ. ಹೌದಾ? ಅದ್ರಲ್ಲಿ ಎಷ್ಟು ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಇರುತ್ತೆ ಅಷ್ಟು ಅದರದ್ದು ಆರ್ಡರ್ ಆಗಿರುತ್ತೆ ಅಷ್ಟೇ. ಹೌದಾ? ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಈಕ್ವೇಶನ್ ಈ ತರ ಇದೆ ಅನ್ಕೊಳ್ಳಿ, y is equal to a sin x plus b cos x ಅಂತ ಇತ್ತು ಅಂದ್ರೆ ಇದ್ರದ್ದು ಏನಾದ್ರು ಡಿಫರೆನ್ಷಿಯಲ್ ಈಕ್ವೇಶನ್ ಬರ್ಕೊಂಡೆ ಅಂದ್ರೆ ಇದ್ರದ್ದು ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ ಈಸ್ ಏನಾಗುತ್ತೆ ಅಂದ್ರೆ 2. ಯಾಕಂದ್ರೆ ಇಲ್ಲಿ a ಅನ್ನೋದೊಂದು ಆರ್ಬಿಟ್ರಿ ಕಾನ್ಸ್ಟೆಂಟ್, ಬಿ ಅನ್ನೋದೊಂದು ಆರ್ಬಿಟ್ರಿ ಕಾನ್ಸ್ಟೆಂಟ್, ಎರಡು ಆರ್ಬಿಟ್ರಿ ಕಾನ್ಸ್ಟೆಂಟ್, ಅದಕ್ಕೆ ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ ಈಸ್ 2 ಅಂತ ಹೇಳ್ತೀನಿ. ಹೌದಾ? ಯಾಕೆ ಇದು ಇಂಪಾರ್ಟೆಂಟ್ ನಮಗೆ ಗೊತ್ತಿರಬೇಕು. ಮತ್ ನೋಡಿ ಇಲ್ಲಿ y is equal to a plus b into sin x plus cx plus d into cos x ಈ ತರ ಇತ್ತು ಅನ್ಕೊಳ್ಳಿ. ಇಲ್ಲಿ ಮತ್ತೆ ನನಗೆ 4 ಆರ್ಬಿಟ್ರಿ ಕಾನ್ಸ್ಟೆಂಟ್ ಇದೆ ಅಂತ ಆರ್ಡರ್ ನ 4 ಬರೋದೇ ತಪ್ಪಾಗ್ಬಿಡುತ್ತೆ. ಇಲ್ಲಿ ಆಕ್ಚುಲಿ 3 ಇದೆ ಆರ್ಬಿಟ್ರಿ ಕಾನ್ಸ್ಟೆಂಟ್. ನೋಡಿ ಇಲ್ಲಿ 4 ಯಾಕೆ ಬರಲ್ಲ ಅಂದ್ರೆ ಇವೆರಡು ಕಾನ್ಸ್ಟೆಂಟ್ ಇದೆ ಅಲ್ಲ, ಇದನ್ನ ಆಕ್ಚುಲಿ ಆಡ್ ಮಾಡಿದಾಗ ಇನ್ನೊಂದು ಕಾನ್ಸ್ಟೆಂಟ್ ಬಂದ್ಬಿಡುತ್ತೆ. ಹೌದಾ? a ಪ್ಲಸ್ ಬಿ ಅಂದ್ರೆ ಈಗ 5 ನ ನಾನು 3 ಪ್ಲಸ್ 2 ಅಂತ ಬರೆದು ಅದು ವ್ಯಾಲ್ಯೂ 5 ನೇ ಇರುತ್ತೆ. 3 ಬೇರೆ 2 ಬೇರೆ ಈ ತರ ತಗೊಳಕ್ ಬರಲ್ಲ. ಗೊತ್ತಲ್ಲ? ಯಾಕೆ ಇಲ್ಲಿ a ಪ್ಲಸ್ ಬಿ ನ ಕಾನ್ಸ್ಟೆಂಟ್ ಅಂತಾನೆ ತಗೋಬೇಕು. ಹಾಗಾದ್ರೆ ಇದನ್ನೇನಾದ್ರು ಈಗ ಇ ಅಂತ ತಗೊಂಡ್ಬಿಡ್ತೀನಿ. ಅದನ್ನ sin x ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಅಂತ ತಗೊಂಡೆ ಅಂದ್ರೆ ಈಗ ಇದು ಆರ್ಡರ್ ಎಷ್ಟಾಗುತ್ತೆ ಅಂದ್ರೆ 3 ಬರುತ್ತೆ. ಯಾಕಂದ್ರೆ 3 ಆರ್ಬಿಟ್ರಿ ಕಾನ್ಸ್ಟೆಂಟ್ ತಾನೆ, ಇ ಇದೆ, ಸಿ ಇದೆ, ಡಿ ಇದೆ. ಅದಕ್ಕೆ ಇದ್ರದ್ದು ಆರ್ಡರ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ ಇಸ್ 3 ಅಂತ ಬರೀತೀವಿ. ಹೌದಾ? ಯಾಕೆ ನೋಡಿ ಕರೆಕ್ಟ್ ಆಗಿ ಗೊತ್ತಿರಬೇಕು ಯಾವ ತರ ನಾವು ಆರ್ಡರ್ ಬರ್ಕೊಂತೀವಿ ಅನ್ನೋದು. ಆಯ್ತಲ್ಲ? ನೋಡಿ ಇಷ್ಟು ಐಡಿಯಾ ಯೂಸ್ ಮಾಡ್ಕೊಂಡು ನೆಕ್ಸ್ಟ್ ಪ್ರಾಬ್ಲಮ್ ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ. ನೋಡಿ ಪ್ರಾಬ್ಲಮ್ ನಂಬರ್ 17. The order of the differential equation of family of curve representing by an equation containing ಏನಂತ ಹೇಳಿರೋದು 4 arbitrary constant. 4 arbitrary constant ಇದೆ ಅಂದ್ರೆ ಆರ್ಡರ್ ಏನಾಗಿರುತ್ತೆ ಅಲ್ಲಿ 4 ಬರುತ್ತೆ ಅಷ್ಟೇ. ಹೌದಾ? ಈಗ ಈಸಿ ಇದೆ, ಗೊತ್ತಿರಬೇಕು. ಅಂದ್ರೆ ಈಗ ಇದರಲ್ಲಿ ಏನ್ ಬರೀಬಹುದು, ದೇರ್ ಆರ್ 4 arbitrary constant ಅಲ್ಲ, that implies order is 4. ಹೌದಾ? Next problem 18. The order and degree of the differential equation 4 plus dy by dx whole square whole power 2 by 3 is equal to d square y by dx square. ನೋಡಿ ಆರ್ಡರ್ ಅಂತೂ ಈಸಿಯಾಗಿ ಬರಿಬಹುದು ಇಲ್ಲಿ, ಯಾಕಂದ್ರೆ 2 ಸಲ ಡಿಫರೆನ್ಶಿಯೇಟ್ ಆಗಿದೆ ತಾನೆ, ಅದಕ್ಕೆ ಇಲ್ಲಿ ಆರ್ಡರ್ 2 ಆಗ್ಬಿಡುತ್ತೆ. ಅದೇ ನಾವು ಡಿಗ್ರಿ ಬರಿಬೇಕಾದ್ರೆ ಕೇರ್ಫುಲ್ ಆಗಿ ಬರಿಬೇಕು. ಇಲ್ಲಿ ಪವರ್ 1 ಇದೆ ಅಂತೇಳಿ ಏನಾದ್ರು ನಾವು ಡಿಗ್ರಿನ 1 ಬರ್ಕೊಂಡ್ರೆ ತಪ್ಪದು. ನೋಡಿ ಇದು ಡಿಗ್ರಿ ಅಂತೂ ಎಕ್ಸಿಸ್ಟ್ ಆಗುತ್ತೆ. ಹೌದಾ? ಯಾಕಂದ್ರೆ ಎಲ್ಲೂ dy by dx ಆಗಿರ್ಬೋದು ಅಥವಾ d square y by dx square ಯಾವ್ದ್ರ ಮೇಲೆ ಡಿಪೆಂಡ್ ಆಗಿಲ್ಲ. ಆದ್ರೆ ಇಲ್ಲೊಂದು ನೋಡಿ ಫ್ರಾಕ್ಷನ್ ಇದೆ ತಾನೆ, ಎಲ್ಲೂ ಫ್ರಾಕ್ಷನ್ಸ್ ಇರಬಾರ್ದು. ಆಯ್ತಲ್ಲ? ಯಾಕೆ ಫಸ್ಟ್ ಇಲ್ಲಿ ಏನ್ ಮಾಡ್ಕೊತೀವಿ ನೋಡಿ, ಇದನ್ನ ಕ್ಯೂಬ್ ಆನ್ ಬೋತ್ ಸೈಡ್ ಮಾಡ್ತೀವಿ. ನೋಡಿ ಕ್ಯೂಬ್ ಆನ್ ಬೋತ್ ಸೈಡ್ ಮಾಡಿದೆ ಅಂದ್ರೆ ಕ್ಯೂಬ್ ಆನ್ ಬೋತ್ ಸೈಡ್ ಮಾಡಿದೆ ಅಂದ್ರೆ ಇಲ್ಲಿ ಏನ್ ಬರ್ಬೋದು, 4 ಪ್ಲಸ್ dy by dx ಹೋಲ್ ಸ್ಕ್ವೇರ್ 3 ಕ್ಯಾನ್ಸಲ್ ಆಗಿ 2 ಆಗ್ಬಿಡುತ್ತೆ ಇಸ್ ಈಕ್ವಲ್ ಟು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಹೋಲ್ ಕ್ಯೂಬ್. ಈ ನೋಡಿ ಪವರ್ ಅಲ್ಲಿ ಎಲ್ಲೆಲ್ಲೂ ಫ್ರಾಕ್ಷನ್ ಇಲ್ಲ ತಾನೆ, ಎಲ್ಲೂ ಫ್ರಾಕ್ಷನ್ ಇಲ್ಲ ಅಂದ್ರೆ ಡಿಗ್ರಿ ಡೈರೆಕ್ಟ್ ಆಗಿ ಬರಿಬೋದು. ಈಗ ಹಾಗಾದ್ರೆ ಡಿಗ್ರಿ ಏನಾಗುತ್ತೆ ಅಂದ್ರೆ ಇದು ತಾನೆ ಹೈಯೆಸ್ಟ್ ಡಿರವೇಟಿವ್ ಪವರ್ ಬರಿಬೇಕು. ಹೈಯೆಸ್ಟ್ ಡಿರವೇಟಿವ್ ಪವರ್ 3 ಇದೆ, ಅದಕ್ಕೆ ಡಿಗ್ರಿ ಇಸ್ 3 ಅಂದ್ರೆ ಆರ್ಡರ್ ಟು ಡಿಗ್ರಿ 3 ಬರುತ್ತೆ. ಅಂದ್ರೆ ಆನ್ಸರ್ 2,3 ಬರ್ತದೆ. ಅಂದ್ರೆ ಆಪ್ಷನ್ ಸಿ ಬರ್ತಾ ಇದೆ. ಆಯ್ತಲ್ಲ? ನೆಕ್ಸ್ಟ್ ನೋಡಿ 19. A differential equation of first order and fifth degree is ಅಂತ ಹೇಳಿದ್ದಾರೆ. ಹೌದಾ? ನೋಡಿ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಆಗಿರ್ಬೇಕು. ಈಗೇನಾದ್ರು ನಮಗೆ ಆಪ್ಷನ್ ಎ ತಗೊಂಡೆ ಅಂದ್ರೆ ಆಪ್ಷನ್ ಎ ಅಲ್ಲಿ ಏನಿರೋದು ಎಕ್ಸ್ ಇಂಟು dy by dx ಹೋಲ್ ಸ್ಕ್ವೇರ್ ಮೈನಸ್ ಎಕ್ಸ್ ಪ್ಲಸ್ ಎ ಈಕ್ವಲ್ ಟು 0. ಹೌದಾ? ನೋಡಿ ಇದು ಫಸ್ಟ್ ಆರ್ಡರ್ ಏನೋ ಬರುತ್ತೆ, ಆರ್ಡರ್ 1. ಆದ್ರೆ ಡಿಗ್ರಿ ಏನಾಗಿದೆ ಅಂದ್ರೆ 2 ಇದೆ. ಹೌದಾ? ಯಾಕೆ ಎ ಅಂತೂ ಬರಲ್ಲ. ನೆಕ್ಸ್ಟ್ ಅದೇ ತರ ಬಿ ಚೆಕ್ ಮಾಡಿದೆ ಅಂದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಈಕ್ವಲ್ ಟು 0. ಡಿ ಸ್ಕ್ವೇರ್ ಅಂತ ಇದೆ ಅಂದ್ರೆ ಇಲ್ಲಿ ಆರ್ಡರ್ ಏನಾಗ್ಬಿಡ್ತು 2 ಆಯ್ತು, ಡಿಗ್ರಿ 1 ಆಗುತ್ತೆ ಇದ್ರದ್ದು.
ಯಾಕಂದ್ರೆ ಅದು ಪವರ್ 1 ಇದೆ ತಾನೆ, ಈಗ ಬಿನೂ ಬರಲ್ಲ ನಮಗೆ. ಅಲ್ಲಿ ಏನಂತ ಹೇಳೋದು, ಫಸ್ಟ್ ಆರ್ಡರು ಫಸ್ಟ್ ಡಿಗ್ರಿ ಇರಬೇಕು, ಹೌದಾ. ನೆಕ್ಸ್ಟ್ ನೋಡಿ ಸಿ, dy ಪ್ಲಸ್ ಡಿ ಎಕ್ಸ್ ಈಕ್ವಲ್ ಟು 0 ಈ ತರ ಇದೆ ತಾನೆ. ಅದಕ್ಕೆ ನಾನು ಡಿವೈಡಿಂಗ್ ಬೈ ಡಿ ಎಕ್ಸ್ ಮಾಡ್ಕೊಂಡ್ಬಿಡ್ತೀನಿ. ಅವಾಗ ಇದೇನಾಗುತ್ತೆ, dy ಬೈ ಡಿ ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0, ಹೌದಾ. ಇದು ನೋಡಿ, ಇದು ಆರ್ಡರು 1 ಡಿಗ್ರಿನೂ 1 ಇದೆ ಅಲ್ಲ, ಆರ್ಡರ್ 1 ಇದೆ, ಡಿಗ್ರಿನೂ 1 ಇದೆ. ಯಾಕಂದ್ರೆ ಇಲ್ಲಿ ಪವರ್ ಏನಿಲ್ಲ ಅಂದ್ರೆ 1 ಇರುತ್ತೆ ತಾನೆ, ಹೌದಾ. ಅದಕ್ಕೆ ಆರ್ಡರ್ 1 ಡಿಗ್ರಿನೂ 1 ಅಂದ್ರೆ ಫಸ್ಟ್ ಆರ್ಡರ್ ಫಸ್ಟ್ ಡಿಗ್ರಿ ಈಕ್ವೇಶನ್. ಅದಕ್ಕೆ ಆಪ್ಷನ್ ಸಿ ಬರ್ತದೆ ಅಷ್ಟೇ ಇದಕ್ಕೆ, ಹೌದಾ. ಈಗ ಗೊತ್ತಿರ್ಬೇಕು, ಇದು ಈಸಿ ಇದೆ. ನೆಕ್ಸ್ಟ್ ನೋಡಿ ಪ್ರಾಬ್ಲಮ್ ನಂಬರ್ 20 ನೋಡಿ. ಇದು ಆರ್ಡರ್ ಡಿಗ್ರಿ ಕೇಳ್ತಾ ಇರ್ತಾರೆ, ಅದಕ್ಕೆ ಐಡಿಯಾ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಬರೀಬಹುದು. ದ ಆರ್ಡರ್ ಅಂಡ್ ಡಿಗ್ರಿ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ರೂಟ್ ಆಫ್ dy by dx minus 4 into dy by dx minus 7x equal to 0, ಹೌದಾ. ನೋಡಿ ಆರ್ಡರ್ ಅಂತೂ ಈಸಿಯಾಗಿ ಬರೀಬಹುದು, ಯಾಕಂದ್ರೆ ಡಿಫರೆನ್ಶಿಯೇಟ್ ಮಾಡ್ತಾ ಇದೀವಿ ತಾನೆ ಇಲ್ಲಿ, ಹೌದಾ. ಅದಕ್ಕೆ dy by dx ಅಂತೂ ಇದೆ, ಅದಕ್ಕೆ ಆರ್ಡರ್ ಈಸ್ 1, ಒಂದೇ ಸಲ ಡಿಫರೆನ್ಶಿಯೇಟ್ ಮಾಡಿರೋದಷ್ಟೇ. ಅದೇ ನೋಡಿ ಡಿಗ್ರಿನ ಡೈರೆಕ್ಟ್ ಆಗಿ ಬರೆಯಕ್ ಬರಲ್ಲ, ಯಾಕಂದ್ರೆ ಇಲ್ಲಿ ರೂಟ್ ಅಂತಿದೆ ಅಂದ್ರೆ ಹಾಫ್ ಇದೆ ತಾನೆ. ಯಾಕೆ ಇದನ್ನ ಹೇಗೆ ಬರ್ಕೊಂತೀನಿ ಅಂದ್ರೆ ನೋಡಿ, ರೂಟ್ ಆಫ್ dy by dx is equal to ಎರಡು ಟರ್ಮ್ ಈ ಕಡೆ ತಗೊಂಡೆ ಅಂದ್ರೆ 4 into dy by dx plus 7x, ಹೌದಾ. ರೂಟ್ ಹೋಗ್ಲಿ ಅಂತ ಹೇಳಿ ಏನ್ ಮಾಡ್ಕೊಂತೀವಿ, ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡಿದೆ ಅಂದ್ರೆ ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಇದು dy by dx 4 into dy by dx plus 7x ಹೋಲ್ ಸ್ಕ್ವೇರ್. ಹಾಗಾದ್ರೆ ಇದನ್ನ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೆಟ್ ಅಲ್ಲಿ ಇದೆ, ಹೌದಾ. ಸ್ಕ್ವೇರ್ ಮಾಡ್ಕೊಂಡೆ ಅಂದ್ರೆ ಇಲ್ಲಿ ಅವಾಗ dy by dx ಗೆ ಹೋಲ್ ಸ್ಕ್ವೇರ್ ಬರುತ್ತೆ ತಾನೆ. ಅದಕ್ಕೆ ಇಲ್ಲಿ ಏನ್ ಬರೀಬಹುದು ಅಂದ್ರೆ ಇಲ್ಲಿ ಡಿಗ್ರಿನ 2 ಬರೀಬಹುದು, ಹೌದಾ. ಯಾಕಂದ್ರೆ ಹೈಯೆಸ್ಟ್ ಡಿರೈವೇಟಿವ್ ಈಸ್ dy by dx, ಒಂದೇ ಒಂದಲ್ಲ ಇರೋದು, ಅದು ಪವರ್ ನ ಚೆಕ್ ಮಾಡಬೇಕು. ಇದನ್ನೇನಾದ್ರು ಎಕ್ಸ್ಪ್ಯಾಂಡ್ ಮಾಡಿದೆ ಅಂದ್ರೆ ಇಲ್ಲಿ ಸ್ಕ್ವೇರ್ ಇದೆ ತಾನೆ, ಅದು ಇದಕ್ಕೆ ಬರುತ್ತೆ ಅಂದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ತರ ಇದೆ. ಅದಕ್ಕೆ dy by dx ಹೋಲ್ ಸ್ಕ್ವೇರ್ ಆಗ್ಬಿಡುತ್ತೆ, ಅದಕ್ಕೆ ಡಿಗ್ರಿ ಈಸ್ 2 ಅಂತ ಬರೀತೀವಿ. ಅಂದ್ರೆ ಆರ್ಡರ್ 1 ಡಿಗ್ರಿ 2 ಬರುತ್ತೆ, ಅಂದ್ರೆ ಆಪ್ಷನ್ ಡಿ ಬರುತ್ತೆ ಅಷ್ಟೇ, ಹೌದಾ. ಎಷ್ಟು 21 ಈಸ್ ಇದೆ. ದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ whose solution is x square plus y square plus 2gx plus 2fy plus c equal to 0, ಹೌದಾ. ನೋಡಿ ಇದು ಆರ್ಡರ್ ಎಷ್ಟು ಅಂತ ಕೇಳಿದ್ದಾರೆ. ಫಸ್ಟ್ ಇದರಲ್ಲಿ ಎಷ್ಟು ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಇದೆ ಅಂತ ಚೆಕ್ ಮಾಡ್ಬೇಕಷ್ಟೇ. ನೋಡಿ ಎಕ್ಸ್ ಸ್ಕ್ವೇರ್ ವೇರಿಯಬಲ್, ವೈ ಸ್ಕ್ವೇರ್ ವೇರಿಯಬಲ್, ಎಕ್ಸ್ ವೇರಿಯಬಲ್ 2 ಅಂದ್ರೆ ಕಾನ್ಸ್ಟೆಂಟ್. ನೋಡಿ ಇಲ್ಲೊಂದು ಆರ್ಬಿಟ್ರಿ ಕಾನ್ಸ್ಟೆಂಟ್ ಇದೆ ಜಿ, ಅದೇ ತರ ಎಫ್ ಒಂದು ಆರ್ಬಿಟ್ರಿ ಕಾನ್ಸ್ಟೆಂಟ್, ಸಿನು ಒಂದು ಆರ್ಬಿಟ್ರಿ ಕಾನ್ಸ್ಟೆಂಟ್. ಎಷ್ಟಿದೆ ಅದ್ರಲ್ಲಿ ಟೋಟಲ್ 3 ಆರ್ಬಿಟರಿ ಕಾನ್ಸ್ಟೆಂಟ್ಸ್ ಇದೆ. 3 ಆರ್ಬಿಟರಿ ಕಾನ್ಸ್ಟೆಂಟ್ಸ್ ಇತ್ತು ಅಂದ್ರೆ ನಾವ್ ಏನಂತ ಹೇಳ್ಬೋದು, ನಾವಿಲ್ಲಿ ಆರ್ಡರ್ ಈಸ್ ಆಲ್ಸೋ 3 ಆಗ್ಬಿಡುತ್ತೆ ಅಷ್ಟೇ, ಹೌದಾ. ಅದಕ್ಕೆ ಆನ್ಸರ್ ಸಿ ಬರುತ್ತೆ, ಗೊತ್ತಲ್ಲ. ಆಲ್ರೆಡಿ ಹೇಳಿದ್ವಿ, ಇಫ್ ಆನ್ ಈಕ್ವೇಶನ್ ಕಂಟೈನ್ಸ್ n ಆರ್ಬಿಟರಿ ಕಾನ್ಸ್ಟೆಂಟ್ ದೆನ್ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಈಸ್ n ಅಂತ ಹೇಳಿದ್ವಿ, ಹೌದಾ. ಅದು ಗೊತ್ತಿರ್ಬೇಕಷ್ಟೇ. ಇಲ್ಲಿ 3 ಆರ್ಬಿಟರಿ ಕಾನ್ಸ್ಟೆಂಟ್ಸ್ ಇದೆ, therefore ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಈಸ್ 3 ಬರ್ಕೊಂತ ಇದೀವಿ ಅಷ್ಟೇ, ಹೌದಾ. ನೆಕ್ಸ್ಟ್ 22. The order of the differential equation of all circles of radius r having center on y-axis and passes through the origin is ಅಂತ ಹೇಳಿದ್ದಾರೆ. ನೋಡಿ ಜನರಲ್ ಆಗಿ ಸರ್ಕಲ್ ಈಕ್ವೇಶನ್ ಯಾವ ತರ ಬರಿತೀವಿ ಅಂದ್ರೆ, we know that equation of a circle is x minus h whole square plus y minus k whole square is equal to r square, ಹೌದಾ. ನೋಡಿ ಇಲ್ಲಿ ರೇಡಿಯಸ್ ನ ಆರ್ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಗಿವನ್ ರೇಡಿಯಸ್ ಇಸ್ ಈಕ್ವಲ್ ಟು ಆರ್, ಹೌದಾ. ಇಲ್ಲೂ ಆರೇ ಬರ್ಕೊಂಡಿದ್ವಿ. ನೆಕ್ಸ್ಟ್ ನೋಡಿ ಸೆಂಟರ್ ಆನ್ ವೈ ಆಕ್ಸಿಸ್ ಅಂತ ಕೊಟ್ಟಿದ್ದಾರೆ, ಸೆಂಟರ್ ಆನ್ ವೈ ಆಕ್ಸಿಸ್ ಕೊಟ್ಟಿದ್ದಾರೆ ಅಂದ್ರೆ ಹೆಚ್ 0 ಆಗ್ಬಿಡುತ್ತೆ. ನೋಡಿ ಯಾಕೆ ಅಂತ ಗೊತ್ತಾಗಬೇಕು. ನೋಡಿ ವೈ ಆಕ್ಸಿಸ್ ಮೇಲೆ ಯಾವುದೇ ಪಾಯಿಂಟ್ ಬಂದ್ರು ಅದನ್ನ ಯಾವ ತರ ಬರಿತಾ ಇದ್ವಿ ನಾವು, 0, y ಅಂತ ಬರೀತೀವಿ. ಅಂದ್ರೆ ಅಲ್ಲಿ 0, k ಅಂತ ಬರ್ಕೊಂತೀನಿ ಅಷ್ಟೇ ಇಲ್ಲಿ.
ಆದ್ರೆ ಇಲ್ಲಿ ಹೆಚ್ಚಿರೋ ಪ್ಲೇಸ್ ಅಲ್ಲಿ ಏನಿದೆ ಅಂದ್ರೆ 0 ಇದೆ. ಅದಕ್ಕೆ ಇಲ್ಲಿ ಹೆಚ್ಚಿಗೆ 0 ತಗೊಂಡ್ಬಿಡ್ತೀನಿ. ಹೌದಾ? ಅಂಡ್ ಪಾಸಿಂಗ್ ಥ್ರೂ ದ ಆರಿಜಿನ್ ಅಂತ ಹೇಳಿದ್ದಾರೆ. ಹೌದಾ? ಅಂದ್ರೆ ಸರ್ಕಲ್ ಪಾಸಸ್ ಥ್ರೂ 0, 0 ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಇಷ್ಟನ್ನ ಯೂಸ್ ಮಾಡ್ಕೋಬೇಕಷ್ಟೇ. ಅಂದ್ರೆ ಹೇಗಾದ್ರೂ ಹೀಗೆ ಬರ್ಬೋದಷ್ಟೇ. ಸರ್ಕಲ್ ಇದರದ್ದು ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಕೇಳಿದ್ದಾರೆ. ಹೌದಾ? ಹಾಗಾದ್ರೆ ಎಷ್ಟು ಆರ್ಬಿಟ್ರಿ ಕಾನ್ಸ್ಟೆಂಟ್ಸ್ ಬರುತ್ತೆ ಅದನ್ನೆಲ್ಲ ಚೆಕ್ ಮಾಡ್ಕೋಬೇಕು. ಅದು ನೋಡಿ, ಇಷ್ಟನ್ನು ನಾವು ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡೆ ಅಂದ್ರೆ ಈಕ್ವೇಶನ್ ಏನಾಗುತ್ತೆ, ಫಸ್ಟಿಗೆ x ಮೈನಸ್ 0 ಹೋಲ್ ಸ್ಕ್ವೇರ್ ಬಂತು ಪ್ಲಸ್ y ಮೈನಸ್ k ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಹೌದಾ? ನೋಡಿ, ಈಗ ಪಾಸಸ್ ಟು ದ ಆರಿಜಿನ್ ಏನ್ ಮಾಡುತ್ತೆ ಅಂದ್ರೆ ಇಲ್ಲಿಂದ ಇಲ್ಲಿ ಏನ್ ಲೆಂತ್ ಇರುತ್ತಲ್ಲ ಅದೇ ಇದನ್ನು ಬರುತ್ತೆ ತಾನೆ. ಅದು ಎರಡು ಸೇಮ್ ಆಗ್ಬಿಡುತ್ತೆ. ಅದಕ್ಕೆ ಪಾಸಸ್ ಟು ದ ಆರಿಜಿನ್ ಏನ್ ಮಾಡುತ್ತೆ ಅಂದ್ರೆ ಕೆ ಇಸ್ ಈಕ್ವಲ್ ಟು ಆರ್ ಅಂತ ಹೇಳುತ್ತೆ ಅಷ್ಟೇ. ಹೌದಾ? ಕೆ ಇಸ್ ಈಕ್ವಲ್ ಟು ಆರ್. ಯಾಕೆಂದ್ರೆ ನೋಡಿ, ಇಲ್ಲಿ ನೋಡ್ಕೋಬೇಕು, ಸರ್ಕಲ್ ಏನಾದ್ರು ಈ ತರ ಇತ್ತು ಅಂದ್ರೆ ಇದು ಸೆಂಟರ್ ಆಯ್ತು ಅಂದ್ರೆ ಈ ರೇಡಿಯಸ್ ಮತ್ತೆ ಕೆ ವ್ಯಾಲ್ಯೂ ಎರಡು ಏನಾಗಿರುತ್ತೆ ಅಂದ್ರೆ ಸೇಮ್ ಇರುತ್ತೆ. ಅದಕ್ಕೆ ಕೆ ಇಸ್ ಈಕ್ವಲ್ ಟು ಆರ್ ಬರ್ಕೊಂತೀನಿ. ಹಾಗಾದ್ರೆ ಕೆ ಇಸ್ ಈಕ್ವಲ್ ಟು ಆರ್ ಬರ್ಕೊಂಡೆ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ಆರ್ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯ್ತು. ಏನ್ ಬರ್ಬೋದು, ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಮೈನಸ್ 2ry ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಆರ್ ಸ್ಕ್ವೇರ್ ಕ್ಯಾನ್ಸಲ್ ಆಗ್ಬಿಟ್ಟು ಸರ್ಕಲ್ ಈಕ್ವೇಶನ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಮೈನಸ್ 2ry ಇಸ್ ಈಕ್ವಲ್ ಟು 0. ಹೌದಾ? ಅಂದ್ರೆ ಇಲ್ಲಿ ಒಂದೇ ಒಂದು ಆರ್ಬಿಟ್ರಿ ಕಾನ್ಸ್ಟೆಂಟ್ ಇದೆ ತಾನೆ. ಅದಕ್ಕೆ ಇದ್ದು ಆರ್ಡರ್ ಏನಾಗಿರುತ್ತೆ 1 ಬರುತ್ತೆ. ಅಂದ್ರೆ ಫಸ್ಟ್ 1 ಬರುತ್ತೆ. ಆಯ್ತಲ್ಲ? ಅದಕ್ಕೆ ನೋಡಿ, ಫಸ್ಟ್ ನಾವು ಇದು ಮಾಡ್ಕೊಂಡಲ್ಲ, ಇದು ಇಂಪಾರ್ಟೆಂಟ್, ನಮಗೆ ಗೊತ್ತಿರ್ಬೇಕಿದು. ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಕಂಟೈನಿಂಗ್ ಎನ್ ಆರ್ಬಿಟರಿ ಕಾನ್ಸ್ಟೆಂಟ್ ಇತ್ತು ಅಂದ್ರೆ ಆರ್ಡರ್ ನ ಏನ್ ಬರಿತೀವಿ ನಾವಲ್ಲಿ ಎನ್ ಅಂತ ಬರಿತೀವಿ ಅಷ್ಟೇ. ಹೌದಾ? ಅದಕ್ಕೆ ಇದು ಇಂಪಾರ್ಟೆಂಟ್ ನಮಗೆ. ಇದನ್ನ ಎಷ್ಟೊಂದ್ ಕಡೆ ಯೂಸ್ ಮಾಡ್ತಾ ಇದೀವಿ. ಹೌದಾ? ಹಾಗಾದ್ರೆ ಇಲ್ಲೂ ಈಗ ಲಾಸ್ಟ್ ಪ್ರಾಬ್ಲಮ್ ಹಾಕೊಂಡಲ್ಲ, ಅದ್ರಲ್ಲಿ ಏನಿದೆ, ಇಟ್ ಹ್ಯಾಸ್ ಓನ್ಲಿ ಒನ್ ಆರ್ಬಿಟರಿ ಕಾನ್ಸ್ಟೆಂಟ್ ತಾನೆ. ಇಟ್ ಹ್ಯಾಸ್ ಓನ್ಲಿ ಒನ್ ಆರ್ಬಿಟರಿ ಕಾನ್ಸ್ಟೆಂಟ್ ದಟ್ ಇಂಪ್ಲೈಸ್ ಆರ್ಡರ್ ಇಸ್ ಈಕ್ವಲ್ ಟು 1. ಹೌದಾ? ಹೇಗೆ ಗೊತ್ತಿರ್ಬೇಕು ಹೇಗೆ ಮಾಡ್ಕೊಂತ ಇದ್ದೀವಿ ಅಂತೇಳಿ. ಈಸಿ ಇದೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, 24 ನೋಡಿ, ಕೇರ್ಫುಲ್ ಆಗಿ ಮಾಡ್ಕೋಬೇಕಲ್ಲಿ. ದ ಡಿಫರೆನ್ಷಿಯಲ್ ಈಕ್ವೇಶನ್ ರೆಪ್ರೆಸೆಂಟಿಂಗ್ ದ ಫ್ಯಾಮಿಲಿ ಆಫ್ ಕರ್ವ್ y square is equal to 2c into x plus root c, where c is the positive parameter is off ಅಂತ ಹೇಳಿದ್ದಾರೆ. ಹೌದಾ? ನೋಡಿ, ಆರ್ಡರ್ 1, ಆರ್ಡರ್ 2, ಡಿಗ್ರಿ 3, ಡಿಗ್ರಿ 4 ಈ ತರ ಇದೆ. ಹೌದಾ? ಆಕ್ಚುಲಿ ನಿಮಗೆ ಫಾರ್ಮೇಶನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ ಇಲ್ಲ ಇಲ್ಲಿ. ಏನಾದ್ರು ಕೇಳಿದ್ರು ಅಂದ್ರೆ ಆರ್ಡರ್ ನ ಕೇಳ್ಬೋದು ಅಷ್ಟೇ KCET-ಗೆ. ಯಾಕಂದ್ರೆ ಫಾರ್ಮೇಶನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ ನ ಸಿಲೆಬಸ್ ಇಂದ ರಿಮೂವ್ ಮಾಡಿದ್ದಾರೆ ಅಲ್ಲಿ. ಅದಕ್ಕೆ ಆರ್ಡರ್ ಅಂಡ್ ಡಿಗ್ರಿ, ಅದಕ್ಕೆ ಆರ್ಡರ್ ಇಂದ ಒಂದು ಗೊತ್ತಿರಲಿ. ಇದ್ರದ್ದು ಏನಾದ್ರು ನಾವು ಡಿಗ್ರಿ ಬರಿಬೇಕು ಅಂದ್ರೆ ಆಕ್ಚುಲಿ ಫಾರ್ಮೇಶನ್ ಹೋಗ್ಬೇಕು. ಅಂದ್ರೆ ಇದ್ರ ಡಿಫರೆನ್ಷಿಯಲ್ ಈಕ್ವೇಶನ್ ನ ಫಾರ್ಮ್ ಮಾಡ್ಬೇಕು ನಾವು. ನೋಡಿ, ಅದನ್ನು ಮಾಡ್ಕೊಂತೀವಿ. ಜಸ್ಟ್ ಒಂದು ಪ್ರಾಬ್ಲಮ್ ಇರಲಿ ಆ ತರದ್ದು. ಈಗಂತ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಇಟ್ ಹ್ಯಾಸ್ ಏನಂತ ಹೇಳ್ಬೋದು ನಾವಿಲ್ಲಿ, ಓನ್ಲಿ ಒನ್ ಆರ್ಬಿಟರಿ ಕಾನ್ಸ್ಟೆಂಟ್ ಅಲ್ಲ. ದಟ್ ಇಂಪ್ಲೈಸ್ ಆರ್ಡರ್ ಇಸ್ ಈಕ್ವಲ್ ಟು 1 ಬಂತು. ಹೌದಾ? ಅದಕ್ಕೆ ಎ ಅಂತ ಬಂದೇ ಬರುತ್ತೆ. ಆದ್ರೂ ಒಂದ್ಸಲ ಡಿಗ್ರಿ ಚೆಕ್ ಮಾಡ್ಕೊಂತೀನಿ ನೋಡಿ. ಡಿಗ್ರಿ ಮಾಡಬೇಕು ಅಂದ್ರೆ ಇಲ್ಲಿ ಒಂದೇ ಒಂದ್ಸಲ ಡಿಫರೆನ್ಶಿಯೇಷನ್ ಮಾಡಿಕೊಂಡು ಆರ್ಬಿಟರಿ ಕಾನ್ಸ್ಟೆಂಟ್ ನ ರಿಮೂವ್ ಮಾಡ್ಬೇಕು. ಅಂದ್ರೆ ಆ ಸಿ ನ ರಿಮೂವ್ ಮಾಡ್ಬೇಕಷ್ಟೇ, ಅವಾಗ ಬಂದ್ಬಿಡುತ್ತೆ. ಅದು ನೋಡಿ, ಇದನ್ನ ಈಗೇನಾದ್ರು ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡೆ ಅನ್ಕೊಳ್ಳಿ. ವೈ ಸ್ಕ್ವೇರ್ ಅಂಡ್ ಡಿಫರೆನ್ಷಿಯನ್ 2y into dy by dx is equal to 2c constant, x in differentiation 1. ಹೌದಾ? ರೂಟ್ ಸಿ ದ ಡಿಫರೆನ್ಷಿಯನ್ 0 ಆಗ್ಬಿಡುತ್ತೆ. 2 ಕ್ಯಾನ್ಸಲ್ ಆಗ್ಬಿಟ್ಟು c is equal to ಏನ್ ಬರುತ್ತೆ, y into dy by dx. ಹೌದಾ? ಇದನ್ನ 1 ಅಂತ ತಗೊಂತೀನಿ. ನೋಡಿ, ಇಲ್ಲಿ ಎಲ್ಲೆಲ್ಲಿ c ಇದೆ ಅಲ್ಲಿ ಇದನ್ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. therefore differential equation is y square as it is 2 into c ಬದಲು ಏನ್ ಬರೀಬಹುದು,
2y into dy by dx x plus root of y into dy by dx ಇಷ್ಟು ಬರುತ್ತೆ ಅಷ್ಟೇ. ಹೌದಾ? ನೋಡಿ, ಇಲ್ಲೊಂದು y ಕ್ಯಾನ್ಸಲ್ ಆಯ್ತು. ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದ್ರೆ y is equal to 2x into dy by dx plus 2 into dy by dx into root of y into dy by dx. ಹೌದಾ? ನೋಡಿ, ರೂಟ್ ಇರೋ ಟರ್ಮ್ ಎಲ್ಲ ಒಂದ್ ಕಡೆ ತಗೊಂತೀನಿ, ಹೀಗೆ ಬರೀಬೋದಲ್ಲ. 2 into dy by dx into root of y into dy by dx is equal to y minus 2x into dy by dx. ಈಗಿದ್ನ ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಮಾಡಿದೆ ಅನ್ಕೊಳ್ಳಿ, 2 ಇರೋದು 4 ಆಗುತ್ತೆ, dy by dx ಹೋಲ್ ಸ್ಕ್ವೇರ್ ಆಯ್ತು, ರೂಟು ಸ್ಕ್ವೇರ್ ಕ್ಯಾನ್ಸಲ್ ಆಗಿ y ಇಂಟು dy by dx ಬರುತ್ತೆ. ಇಲ್ಲೂ ಹೋಲ್ ಸ್ಕ್ವೇರ್ ಮಾಡಬೇಕು, y ಮೈನಸ್ 2x ಇಂಟು dy by dx ಹೋಲ್ ಸ್ಕ್ವೇರ್. ಹೌದಾ? ಹಾಗಾದ್ರೆ ಈಗ ಇದನ್ನ 4y ಇಂಟು dy by dx ಹೋಲ್ ಸ್ಕ್ವೇರ್ ಇಂಟು dy by dx ಅಂದ್ರೆ dy by dx ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು y ಮೈನಸ್ 2x ಇಂಟು dy by dx ಹೋಲ್ ಸ್ಕ್ವೇರ್. ನೋಡಿ, ಈಗೆಲ್ಲ ಪವರ್ ಎಲ್ಲ ಬರೀ ಇಂಟೀಜರ್ಸ್ ಇದೆ. ಈಗ ಬೇಕಾದ್ರೆ ನಾವು ಡಿಗ್ರಿ ಬರೀಬಹುದು. ನೋಡಿ, ಒಂದೇ ಸಲ ಡಿಫ್ರೆನ್ಶಿಯೇಟ್ ಆಗಿದೆ, ಅದಕ್ಕೆ ಆರ್ಡರ್ 1. ಇಲ್ಲಿ ಏನೇ ಮಾಡಿದ್ರು ಹೈಯೆಸ್ಟ್ ಪವರ್ 2 ಬರುತ್ತೆ ಅಷ್ಟೇ. ಅದೇ ಇದರಲ್ಲಿ ಎಷ್ಟಿದೆ? ಇಲ್ಲಿ 3 ಇದೆ ತಾನೆ. ಒಂದ್ಸಲ ಡಿಫ್ರೆನ್ಶಿಯೇಟ್ ಆಗಿದೆ, ಹೈಯೆಸ್ಟ್ ಡಿರೈವೇಟಿವ್ ಪವರ್ ನ ಚೆಕ್ ಮಾಡಬೇಕು. 3 ಇದೆ, ಯಾಕೆ ಇಲ್ಲಿ ಏನ್ ಬರೀಬಹುದು ಅಂದ್ರೆ ಡಿಗ್ರಿ ಇಸ್ ಈಕ್ವಲ್ ಟು 3 ಬರುತ್ತೆ. ಅಂದ್ರೆ ಆಪ್ಷನ್ ಸಿ ನೂ ಬರುತ್ತೆ, ಇದಕ್ಕೆ ಏನು ಬರುತ್ತೆ ಮತ್ತೆ ಸಿ ನೂ ಬರ್ತದೆ ಅಷ್ಟೇ. ಆಯ್ತಲ್ಲ? ಅದ್ರ ನೋಡಿ, ಈ ತರದ್ದು ಫಾರ್ಮ್ ಮಾಡ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡೋದೇನು ನಿಮಗೆ ಸಿಇಟಿ ಅಲ್ಲಿ ಕೇಳಲ್ಲ ಇಲ್ಲಿ. ಆಯ್ತಲ್ಲ? ಆ ತರದಂತೂ ಸಿಇಟಿಗೆ ಬರಲ್ಲ. ಜಸ್ಟ್ ನಮಗೆ ಅಲ್ಲಿ ಏನ್ ಗೊತ್ತಿರ್ಲಿ ಅಂದ್ರೆ ಆರ್ಡರ್ ಬರೆಯೋದು ಒಂದು ಗೊತ್ತಿರ್ಲಿ ಅಷ್ಟೇ. ಆಯ್ತಲ್ಲ? ನೆಕ್ಸ್ಟ್ ನೋಡಿ 25. ನೋಡಿ, ಈ ತರದ್ ಕೇಳ್ತಾ ಇದಾರೆ ಸಿಇಟಿಗೆ, ಇಲ್ಲಿ ಕರೆಕ್ಟ್ ಆಗಿ ಬರೀಬೇಕು. ದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ whose general solution is given by y equal to c1 e power 2x plus c2 plus c3 into e power x plus c4 into sin of x plus c5. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಟೋಟಲ್ ಡೈರೆಕ್ಟ್ ಆಗಿ ಕೌಂಟ್ ಮಾಡಿದ್ರೆ 1 2 3 4 5 ಇದೆ. 5 ಆರ್ಬಿಟ್ರಿ ಕಾನ್ಸ್ಟೆಂಟ್ ಇದೆ ಅಂತೇಳಿ ಆರ್ಡರ್ ನ 5 ಅಂತ ಬರೆದ್ಬಿಟ್ರೆ ತಪ್ಪಾಗುತ್ತೆ ಅಲ್ಲಿ. ನೋಡಿ, ಇಲ್ಲಿ ಯಾವ್ದಾದ್ರು ಆರ್ಡರ್ ನ ಕಂಬೈನ್ ಮಾಡ್ಕೋಬಹುದಾ ಅಂತ ನೋಡ್ಕೋಬೇಕು. ಅಂದ್ರೆ ಕಾನ್ಸ್ಟೆಂಟ್ ಇಂಟು ಕಾನ್ಸ್ಟೆಂಟ್ ಬಂತಂದ್ರೆ ಕಾನ್ಸ್ಟೆಂಟ್ ಬರೆಯೋದು. ಹೌದಾ? ಈ ತರ ಯಾವ್ದಾದ್ರು ಬರುತ್ತೆ ಚೆಕ್ ಮಾಡ್ಕೋಬೇಕಲ್ಲಿ. ಯಾಕೆ ನೋಡಿ, ಇಲ್ಲಿ ಏನ್ ಮಾಡ್ಕೊಂತೀನಿ ಅಂತೇಳಿ ಫಸ್ಟ್ ಇದನ್ನ C1 ಹಾಗೆ ಬರಿತೀನಿ. ಇದು ಎ ಪವರ್ ಎಂ ಇಂಟು ಎನ್ ತರ, ಎ ಪವರ್ ಎಂ ಪ್ಲಸ್ ಎನ್ ತರ ಇದೆ ತಾನೆ. ಹಾಗೆ ಎ ಪವರ್ ಎಂ ಇಂಟು ಎ ಪವರ್ ಎನ್ ಬರೀಬಹುದು. ಅಂದ್ರೆ ಇ ಪವರ್ 2x ಇಂಟು ಇ ಪವರ್ C2 ಬರೀಬಹುದಲ್ಲ. ನೆಕ್ಸ್ಟ್ C3 ಇಂಟು ಇ ಪವರ್ ಎಕ್ಸ್ ಪ್ಲಸ್ C4 ಇಂಟು, ಹೌದಾ, ಇದನ್ನೇನಾದ್ರು ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರು ಅದು ಸೈನ್ ಆಫ್ ಎಕ್ಸ್ ಪ್ಲಸ್ C5 ಹಾಗೆ ಬರ್ಕೊಂತೀನಿ. ಇದೇನೇ ಎಕ್ಸ್ಪ್ಯಾಂಡ್ ಮಾಡ್ಕೊಂಡ್ರೆ ಅಲ್ಲಿ ಆರ್ಬಿಟ್ರಿ ಕಾನ್ಸ್ಟೆಂಟ್ ಅಂತ ರಿಮೂವ್ ಮಾಡಕ್ ಬರಲ್ಲ. ಈಗ ನೋಡಿ, ಇದನ್ನು ಕಾನ್ಸ್ಟೆಂಟ್, ಇದು ಕಾನ್ಸ್ಟೆಂಟ್. ಹೌದಾ? ಎರಡು ಕಾನ್ಸ್ಟೆಂಟ್ ನ ಮಲ್ಟಿಪ್ಲೈ ಮಾಡಿದ್ರೆ ಒಂದು ಕಾನ್ಸ್ಟೆಂಟೇ ಬರುತ್ತೆ, ಅದನ್ನ ಎ ಅಂತ ತಗೊಂಡ್ಬಿಡ್ತೀನಿ. ಹೌದಾ? ಇಲ್ಲಂತೂ ಏನು ರೆಡ್ಯೂಸ್ ಮಾಡಕ್ ಬರಲ್ಲ. ಇದು ಪ್ಲಸ್ C4 ಇಂಟು ಸೈನ್ ಆಫ್ ಎಕ್ಸ್ ಪ್ಲಸ್ C5. ಈ ಕೌಂಟ್ ಮಾಡಿ ಎಷ್ಟು ಆರ್ಬಿಟ್ರಿ ಕಾನ್ಸ್ಟೆಂಟ್ ಬರುತ್ತೆ ಅಂತೇಳಿ. ನೋಡಿ, ಇಲ್ಲೊಂದಿದೆ, ಇಲ್ಲೊಂದಿದೆ 2, ಇಲ್ಲೊಂದಿದೆ, ನೆಕ್ಸ್ಟ್ C5 ಒಂದಿದೆ. ಹೌದಾ? ಟೋಟಲ್ 4 ಆರ್ಬಿಟ್ರಿ ಕಾನ್ಸ್ಟೆಂಟ್ ಇದೆ ತಾನೆ. ಹೌದಾ? ದಟ್ ಇಂಪ್ಲೈಸ್ ಇಟ್ ಹ್ಯಾಸ್ 4 arbitrary constant ಅಲ್ಲ. therefore order is 4 ಆಗುತ್ತೆ. ಅಂದ್ರೆ ಆಪ್ಷನ್ ಬಿ ಬರುತ್ತೆ. ನೋಡಿ, ಮತ್ತೆ ಡೈರೆಕ್ಟ್ ಆಗಿ 5 ಬರ್ಕೊಂಡ್ಬಿಟ್ರೆ ತಪ್ಪಾಗ್ಬಿಡುತ್ತೆ. ಯಾಕೆ ಇಲ್ಲಿ ಯಾವಾಗ ಥಿಂಕ್ ಮಾಡಿ ಅಂತ ಹೇಳಿದ್ರೆ, ಈ ಫಾರ್ಮೆಟ್ ಅಲ್ಲಿ ಇತ್ತು ಅಂದ್ರೆ ಎ ಪವರ್ ಎಂ ಪ್ಲಸ್ ಎನ್ ಅಲ್ಲಿ ಇತ್ತು ಅಂದ್ರೆ ಎ ಪವರ್ ಎಂ ಇಂಟು ಎ ಪವರ್ ಎನ್. ಹೌದಾ? ಆ ತರ ಬರ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡ್ಬೇಕು. ಆಯ್ತಲ್ಲ? ನೆಕ್ಸ್ಟ್ ನೋಡಿ, ಈ ತರದ ಆರ್ಡರ್ ಅಂಡ್ ಡಿಗ್ರಿ ಇದು ಎಕ್ಸಾಮಿಗೆ ಕೇಳ್ಬೋದು, ಗೊತ್ತಿರ್ಬೇಕು. ಅದಾದ್ಮೇಲೆ ವೇರಿಯಬಲ್ ಸಪರಬಲ್ ಫಾರ್ಮ್ ಇಂಪಾರ್ಟೆಂಟ್. ಈ ಫಾರ್ಮ್ ಇಂದಲೂ ಜಾಸ್ತಿ ಕೇಳ್ತಿದ್ದಾರೆ, ಹೋಮೋಜಿನಿಯಸ್ ಇಂದ ಕಮ್ಮಿ ಕೇಳ್ತಾರೆ.
ವೇರಿಯೇಬಲ್ ಸಪರಬಲ್ ಫಾರ್ಮ್ ಇಂದನೂ ಬರ್ಬೋದು, ಮತ್ತೆ ಲೀನಿಯರ್ ಡಿಫರೆನ್ಷಿಯಲ್ ಈಕ್ವೇಶನ್ ಇಂದನೂ ಕೇಳ್ಬೋದು. ಅದಕ್ಕೆ ಗೊತ್ತಿರಲಿ ನೋಡಿ, ಇದು ಇಂಪಾರ್ಟೆಂಟ್. ವೇರಿಯೇಬಲ್ ಸಪರಬಲ್ ಫಾರ್ಮ್ ನೋಡಿ. ವೇರಿಯೇಬಲ್ ಸಪರಬಲ್ ಫಾರ್ಮ್ ಅಂದ್ರೆ ಯಾವ ತರ ಇರುತ್ತೆ ಅಂತ ಹೇಳಿದ್ವಿ ನಾವು, ನೋಟು ಹೌದಾ. A differential equation is said to be in variable separable form. Said to be in variable separable form ಅಂತ ಹೇಳ್ಬೇಕು ಅಂದ್ರೆ, ಹೌದಾ. ಏನ್ ಹೇಳಿರ್ತೀವಿ ಅಂದ್ರೆ, ಡಿಫರೆನ್ಷಿಯಲ್ ಈಕ್ವೇಶನ್ ಏನಾದ್ರು ಈ ಫಾರ್ಮ್ಯಾಟ್ ಅಲ್ಲಿ ಇತ್ತು ಅನ್ಕೊಳ್ಳಿ, m dx plus n dy ಈ ಫಾರ್ಮ್ಯಾಟ್ ಅಲ್ಲಿ ಇತ್ತು ಅಂದ್ರೆ, ದಟ್ ಇಂಪ್ಲೈಸ್ m is a ಫಂಕ್ಷನ್ ಆಫ್ x ಆಗಿರ್ಬೇಕು, n is a ಫಂಕ್ಷನ್ ಆಫ್ y ಆಗಿರ್ಬೇಕು. ಅಂದ್ರೆ dx ಇಂದ ಕೋಎಫಿಷಿಯಂಟ್ ಫಂಕ್ಷನ್ ಆಫ್ x ಆಗಿರ್ಬೇಕು, dy ದು ಕೋಎಫಿಷಿಯಂಟ್ ಫಂಕ್ಷನ್ ಆಫ್ n ಆಗಿರ್ಬೇಕು, ಸಾರಿ y ಆಗಿರ್ಬೇಕು. ಆ ಫಾರ್ಮ್ಯಾಟ್ ಅಲ್ಲಿ ಇತ್ತು ಅಂದ್ರೆ ಅದಕ್ಕೆ ಏನಂತ ಹೇಳ್ತೀವಿ ನಾವು, ವೇರಿಯೇಬಲ್ ಸಪರಬಲ್ ಫಾರ್ಮ್ ಅಂತ ಹೇಳ್ತೀವಿ, ಹೌದಾ. ನೋಡಿ, ಇದು ಗೊತ್ತಿರ್ಬೇಕು. ಈ ತರ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಏನ್ ಬರೀತೀವಿ ಅಂದ್ರೆ, ದೆನ್ ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ ಈಸ್, ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡೋದಷ್ಟೇ. ಇಂಟಿಗ್ರೇಷನ್ ಆಫ್ m dx ಪ್ಲಸ್ ಇಂಟಿಗ್ರೇಷನ್ ಆಫ್ n dy ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ನೋಡಿ, ಇಷ್ಟು ಗೊತ್ತಿರೋ ಸಾಕು. ನೋಡಿ, ವೇರಿಯೇಬಲ್ ಸಪರಬಲ್ ಫಾರ್ಮ್ ಅಂದ್ರೆ ಯಾವ ತರ ಇರುತ್ತೆ, m dx ಪ್ಲಸ್ n dy ಫಾರ್ಮೆಟ್ ಅಲ್ಲಿ ಇತ್ತು ಅಂದ್ರೆ, ವೇರ್ m ಇಸ್ ದ ಫಂಕ್ಷನ್ ಆಫ್ x ಮತ್ತೆ n ಇಸ್ ದ ಫಂಕ್ಷನ್ ಆಫ್ y ಆಗಿರ್ಬೇಕು, ಹೌದಾ. ನೋಡಿ, ಆ ತರ ಇತ್ತು ಅಂದ್ರೆ ಡೈರೆಕ್ಟ್ ನಾವು ವೇರಿಯೇಬಲ್ ಸಪರಬಲ್ ಫಾರ್ಮ್ ಅಂತ ಹೇಳ್ತೀವಿ, ಹೌದಾ. ನೆಕ್ಸ್ಟ್ ನೋಡಿ, ಈಗ ಈ ಫಾರ್ಮ್ಯಾಟ್ ಅಲ್ಲಿ ಇರೋದು ಜನರಲ್ ಸೊಲ್ಯೂಷನ್ ಕೇಳ್ತಾ ಹೋಗ್ತಾರೆ, ಡೈರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ತಾ ಹೋಗೋದು. ಪ್ರಾಬ್ಲಮ್ ನಂಬರ್ 26, ದ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್, ಹೌದಾ, 3 into e power x into tan y dx plus 1 minus e power x into secant square y dy equal to 0 is, ಹೌದಾ. ನೋಡಿ, ಈಗ dx ಇನ್ ಕೋಎಫಿಷಿಯಂಟ್ ಬರೀ ಫಂಕ್ಷನ್ ಆಫ್ x ಇರಬೇಕು. ಇವನ್ನೆಲ್ಲ ಫಂಕ್ಷನ್ ಆಫ್ x ಅಂತ ಹೇಳ್ತೀನಿ. ಯಾವ್ದು ಎಕ್ಸ್ಟ್ರಾ ಇರೋದು, ಟ್ಯಾನ್ y ಎಕ್ಸ್ಟ್ರಾ ಇದೆ ತಾನೆ, ಅದಕ್ಕೆ ಡಿವೈಡಿಂಗ್ ಬೈ ಟ್ಯಾನ್ y ಮಾಡ್ತೀನಿ. dy ದು ಕೋಎಫಿಷಿಯಂಟ್ ಫಂಕ್ಷನ್ ಆಫ್ y ಅಷ್ಟೇ ಇರಬೇಕು. ಅಂದ್ರೆ ಇಲ್ಲಿ ಯಾವ್ದು ಎಕ್ಸ್ಟ್ರಾ ಇದೆ, 1 ಮೈನಸ್ ಇ ಪವರ್ ಎಕ್ಸ್ ಎಕ್ಸ್ಟ್ರಾ ಇದೆ, ಅದಕ್ಕೆ 1 ಮೈನಸ್ ಇ ಪವರ್ ಎಕ್ಸ್ ಇಂದಾನು ಡಿವೈಡ್ ಮಾಡ್ತೀನಿ. ನೋಡಿ, ಯಾವ ಟರ್ಮ್ ಎಕ್ಸ್ಟ್ರಾ ಇರುತ್ತೆ ಅದನ್ನ ಡಿವೈಡ್ ಮಾಡ್ಬಿಡೋದು. ಅವಾಗ ಇದೇನ್ ಬರುತ್ತೆ ಅಂದ್ರೆ, ಟ್ಯಾನ್ ವೈ ಕ್ಯಾನ್ಸಲ್ ಆಗಿ 3 into e power x divided by 1 minus e power x dx plus 1 minus e power x 1 minus e power x ಕ್ಯಾನ್ಸಲ್ ಆಗ್ಬಿಟ್ಟು secant square y by tan y dy equal to 0, ಹೌದಾ. ನೋಡಿ, ಫಸ್ಟ್ ಈ ಫಾರ್ಮ್ಯಾಟಿಗೆ ತಗೊಂಡ್ಬರೋದು ಗೊತ್ತಾಗಬೇಕಷ್ಟೇ ಅಲ್ಲಿ. ಈ ನೋಡಿ, ಇದು ವೇರಿಯೇಬಲ್ ಸಪರಬಲ್ ಫಾರ್ಮ್ ಅಲ್ಲಿ ಇದೆ ತಾನೆ. ನೋಡಿ, ಇಲ್ಲಿ dx ಇದೆ, ಇಲ್ಲಿ ಫಂಕ್ಷನ್ ಆಫ್ x ಇದೆ, ಇಲ್ಲಿ dy ಇದೆ, ಇಲ್ಲಿ ಫಂಕ್ಷನ್ ಆಫ್ y ಅಷ್ಟೇ ಇದೆ, ಹೌದಾ. ಈ ತರ ಇತ್ತು ಅಂದ್ರೆ ಇದಕ್ಕೆ ವೇರಿಯೇಬಲ್ ಸಪರಬಲ್ ಫಾರ್ಮ್ ಅಂತ ಹೇಳ್ತೀವಿ. ನೋಡಿ, ಇದು ಜನರಲ್ ಸೊಲ್ಯೂಷನ್ ಏನ್ ಬರೀತೀವಿ ನೋಡಿ, ಡಿಫಾರ್ಮ್. ನೆಕ್ಸ್ಟ್ ಎಲ್ಲ ಇಂಟಿಗ್ರೇಷನ್ ಅಷ್ಟೇ ಇರೋದು. ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ ಈಸ್ ಇಂಟಿಗ್ರೇಷನ್ ಆಫ್ 3 e power x divided by 1 minus e power x dx plus integration of secant square y by tan y dy is equal to constant, ಹೌದಾ. ನೋಡಿ, ಕಾನ್ಸ್ಟೆಂಟ್ ನ ಸಿ ಅಂತಾನೆ ಕೊಡ್ಬೇಕಂತೇನಿಲ್ಲ, ಕೆ ಈ ತರ ಎಲ್ಲ ಏನ್ ಬೇಕಾದ್ರೂ ಕೊಡ್ಬೋದು. ಅಲ್ಲಿ ನಾವು ಅದನ್ನ ಕಂಪ್ಲೀಟ್ ಸಿಂಪ್ಲಿಫೈ ಮಾಡ್ಕೊಂಡ್ಮೇಲೆ ಥಿಂಕ್ ಮಾಡ್ಬೇಕು, ಯಾವ ತರ ಬೇಕಾದ್ರೂ ಬರ್ಕೋಬಹುದು ಅದನ್ನ. ನೋಡಿ, ಈಗ 3 ಹೊರಗೆ ತಗೊಂತೀನಿ, ಜೊತೆಗೆ ಇದಕ್ಕೆ ಮಲ್ಟಿಪ್ಲೈ ಅಂಡ್ ಡಿವೈಡೆಡ್ ಬೈ -1 ಮಾಡ್ತೀನಿ. ಈ ತರ ಬರೀಬೋದಾ. ನೋಡಿ, ಯಾಕೆ ಈ ತರ ಬರ್ಕೊಂತ ಇದೀನಿ ಅಂದ್ರೆ, ಡಿನಾಮಿನೇಟರ್ ಇಂದ ಡಿಫರೆನ್ಸಿಯೇಷನ್ ಏನಾಗುತ್ತೆ ಅಂದ್ರೆ ಮೈನಸ್ ಇ ಪವರ್ ಎಕ್ಸ್ ಬರುತ್ತೆ. ಅದೇ ನ್ಯೂಮರೇಟರ್ ಬರಲಿ ಅಂತ ಮಾಡ್ಕೊಂಡ್ವಿ. ಇದು ಆಲ್ರೆಡಿ ಡೈರೆಕ್ಟ್ ಫಾರ್ಮ್ ಅಲ್ಲೇ ಇದೆ.
ಟ್ಯಾನ್ ವೈದು ಡಿಫ್ರೆನ್ಶಿಯೇಷನ್ ಸೀಕೆನ್ ಸ್ಕ್ವೇರ್ ವೈ ತಾನೆ. ಹಾಗಾದ್ರೆ ಎರಡು ಯಾವ ಫಾರ್ಮೆಟ್ ಅಲ್ಲಿ ಇದೆ ಅಂದ್ರೆ ನಮಗೆ ಈ ಫಾರ್ಮೆಟ್ ಅಲ್ಲಿ ಇದೆ. ಇಂಟಿಗ್ರೇಷನ್ ಆಫ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದ್ರೆ ಏನ್ ಬರೀತಿದ್ವಿ ಅಂದ್ರೆ ಲಾಗ್ ಆಫ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರಿತಾ ಇದ್ವಿ. ಹೌದಾ? ನೋಡಿ, ಡಿನಾಮಿನೇಟರ್ ಡಿಫ್ರೆನ್ಶಿಯೇಷನ್ ನ್ಯೂಮರೇಟರ್ ಇದೆ ಅಲ್ಲ, ಅದಕ್ಕೆ ಡೈರೆಕ್ಟ್ ಆಗಿ ಇದನ್ನ -3 ಇಂಟು ಲಾಗ್ ಆಫ್ ಡಿನಾಮಿನೇಟರ್ ಪ್ಲಸ್ ಲಾಗ್ ಆಫ್ ಡಿನಾಮಿನೇಟರ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಹೌದಾ? ನೋಡಿ, ಡೈರೆಕ್ಟ್ ಆಗಿ ಈ ತರ ಇಲ್ಲ, ಅಲ್ಲಿ ಕಂಪ್ಲೀಟ್ ಸಿಂಪ್ಲಿಫೈ ಮಾಡಿದ್ದಾರೆ, ಅಂದ್ರೆ ಲಾಗ್ ನ ರಿಮೂವ್ ಮಾಡಿದಾರೆ ತಾನೆ. ಆಗ ನೋಡಿ, ಇಲ್ಲಿ 3 ನ ಪವರ್ ತಗೊಂತೀನಿ, ಮೈನಸ್ ಲಾಗ್ ಆಫ್ 1 ಮೈನಸ್ ಇ ಪವರ್ ಎಕ್ಸ್ ಅಲ್ಲ ಹೋಲ್ ಕ್ಯೂಬ್. ಹೌದಾ? ಯಾಕಂದ್ರೆ ನಮಗೆ ಗೊತ್ತಿರೋ ಫಾರ್ಮುಲಾ ಏನು, ಎನ್ ಲಾಗ್ ಎಂ ಅಂದ್ರೆ ಲಾಗ್ ಎಂ ಪವರ್ ಎನ್. ಹೌದಾ? ಇದು ನಮಗೆ ಗೊತ್ತಿರೋ ಫಾರ್ಮುಲಾ, ಇದು ಅದನ್ನಲ್ಲಿ ಯೂಸ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಪ್ಲಸ್ ಲಾಗ್ ಆಫ್ ಟ್ಯಾನ್ ವೈ ಈಕ್ವಲ್ ಟು ಸಿ. ಇದೀಗ ಯಾವ ಫಾರ್ಮೆಟ್ ಅಲ್ಲಿ ಇದೆ, ಲಾಗ್ ಎಂ ಮೈನಸ್ ಲಾಗ್ ಎನ್ ತರ ಇದೆ ತಾನೆ. ಹಾಗಾದ್ರೆ ಲಾಗ್ ಆಫ್ ಎಂ ಬೈ ಎನ್ ಬರೀಬಹುದು, ಅಂದ್ರೆ ಲಾಗ್ ಆಫ್ ಟ್ಯಾನ್ ವೈ ಬೈ 1 ಮೈನಸ್ ಇ ಪವರ್ ಎಕ್ಸ್ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಟು ಸಿ. ಹೌದಾ? ನೋಡಿ, ಇಲ್ಲಿ ಏನು ಇಲ್ಲ ಅಂದ್ರೆ ಬೇಸ್ ಇ ಇರ್ತದೆ. ನೋಡಿ, ಇದನ್ನ ಎಷ್ಟೊಂದ್ ಕಡೆ ಯೂಸ್ ಮಾಡ್ತಾರೆ, ಇದನ್ನು ಗೊತ್ತಿರ್ಬೇಕು. ಲಾಗ್ ಎ ಬೇಸ್ ಬಿ ಇಸ್ ಈಕ್ವಲ್ ಟು ಎಕ್ಸ್ ಇತ್ತು ಅಂದ್ರೆ ಇದನ್ನ ಹೇಗೆ ಬರೀತೀವಿ ಅಂದ್ರೆ ಬಿ ಪವರ್ ಎಕ್ಸ್ ಈಕ್ವಲ್ ಟು ಎ, ಅಂದ್ರೆ ಬಿ ಪವರ್ ಎಕ್ಸ್ ಇಸ್ ಈಕ್ವಲ್ ಟು ಎ, ಈ ತರ ಬರ್ಕೊಂತೀವಿ ಅಷ್ಟೇ. ಹಾಗೆ ಇದನ್ನ ಹೇಗೆ ಬರೀಬಹುದು, ಈಗ ಟ್ಯಾನ್ ವೈ ಡಿವೈಡೆಡ್ ಬೈ 1 ಮೈನಸ್ ಇ ಪವರ್ ಎಕ್ಸ್ ಹೋಲ್ ಕ್ಯೂಬ್ ಇಸ್ ಈಕ್ವಲ್ ಇ ಪವರ್ ಸಿ. ನೋಡಿ, ಇ ಪವರ್ ಸಿ ಅಂದ್ರೆ ಒಂದು ಕಾನ್ಸ್ಟೆಂಟ್ ಇರ್ತಾನೆ, ಆ ಕಾನ್ಸ್ಟೆಂಟ್ ನ ಕೆ ಅಂತ ಬರ್ಕೊಂಡೆ ಅನ್ಕೊಳ್ಳಿ. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಟ್ಯಾನ್ ವೈ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇಂಟು 1 ಮೈನಸ್ ಇ ಪವರ್ ಎಕ್ಸ್ ಹೋಲ್ ಕ್ಯೂಬ್ ಬರುತ್ತೆ. ಹೌದಾ? ಅಂದ್ರೆ ಟ್ಯಾನ್ ವೈ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇಂಟು 1 ಮೈನಸ್ ಇ ಪವರ್ ಎಕ್ಸ್ ಹೋಲ್ ಕ್ಯೂಬ್ ಅಂದ್ರೆ ಆಪ್ಷನ್ ಎ ಬರುತ್ತೆ. ಹೌದಾ? ನೋಡಿ, ಫಸ್ಟ್ ಇದನ್ನ ಈ ತರದ್ ಗೊತ್ತಿರಬೇಕು. ಫಸ್ಟ್ ವೇರಿಯಬಲ್ ಸಪರಬಲ್ ಫಾರ್ಮಿಗೆ ಯಾವ ತರ ಚೇಂಜ್ ಮಾಡ್ತೀವಿ ಅಂದ್ರೆ ಡಿ ಎಕ್ಸ್ ಇನ್ ಕೋಎಫಿಷಿಯಂಟ್ ಬರೀ ಎಕ್ಸ್ ಅಷ್ಟೇ ಇರಬೇಕಿತ್ತು. ಇಲ್ಲೊಂದು ಟ್ಯಾನ್ ವೈ ಎಕ್ಸ್ಟ್ರಾ ಬಂದಿತ್ತು, ಅದಕ್ಕೆ ಡಿವೈಡಿಂಗ್ ಬೈ ಟ್ಯಾನ್ ವೈ ಮಾಡ್ಕೊಂಡೆ. ನೆಕ್ಸ್ಟ್ ಡಿ ವೈ ಕೋಎಫಿಷಿಯಂಟ್ ಬರೀ ಕೋಎಫಿಷಿಯಂಟ್ ವೈ ಅಷ್ಟೇ ಬರಬೇಕು. ಇಲ್ಲೊಂದು ಎಕ್ಸ್ಟ್ರಾ 1 ಮೈನಸ್ ಇ ಪವರ್ ಎಕ್ಸ್ ಇತ್ತು, ಅದಕ್ಕೆ 1 ಮೈನಸ್ ಇ ಪವರ್ ಎಕ್ಸ್ ಮಾಡ್ಕೊಂಡೆ. ಅದಾದ್ಮೇಲೆ ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡಿದ್ವಿ. ಹೌದಾ? ನೆಕ್ಸ್ಟ್ ನೋಡಿ 27. The solution of the differential equation dy by dx is equal to 1 plus y square by 1 plus x square is ಅಂತ ಹೇಳಿ. ಹೌದಾ? ನೋಡಿ, ಈಗ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋಬೇಕಾದ್ರೇನೆ ವೇರಿಯಬಲ್ ಸಪರಬಲ್ ಫಾರ್ಮ್ ತರ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಡಿ ಎಕ್ಸ್ ನ್ಯೂಮರೇಟರ್ಗೆ ಹೋಗುತ್ತೆ. ಹೌದಾ? 1 ಪ್ಲಸ್ ವೈ ಸ್ಕ್ವೇರ್ ಡಿನಾಮಿನೇಟರ್ಗೆ ಬರುತ್ತೆ. ಹಾಗಾದ್ರೆ ಡಿ ವೈ ಬೈ 1 plus y square is equal to dx by 1 plus x square ಬರೀಬೋದಲ್ಲ. ಅಂದ್ರೆ ನೋಡಿ, ಇಲ್ಲಿ ಫಂಕ್ಷನ್ ಆಫ್ ಎಕ್ಸ್ ಅಷ್ಟೇ ಇದೆ, ಇಲ್ಲಿ ಫಂಕ್ಷನ್ ಆಫ್ ವೈ ಅಷ್ಟೇ ಇದೆ. ಹಾಗಾದ್ರೆ ಇದನ್ನ ಹೇಗೆ ಬರೀಬಹುದು, dx by 1 plus x square minus dy by 1 plus y square is equal to 0. ಹೌದಾ? ದಟ್ ಇಂಪ್ಲೈಸ್ ಜನರಲ್ ಸೊಲ್ಯೂಷನ್ ಏನ್ ಬರೀಬಹುದು, ಇಂಟಿಗ್ರೇಷನ್ ಆಫ್ dx by 1 plus x square minus ಇಂಟಿಗ್ರೇಷನ್ ಆಫ್ dy by 1 plus y square is equal to constant. ಹೌದಾ? ನೋಡಿ, ಇಂಟಿಗ್ರೇಷನ್ ಆಫ್ 1 by 1 plus x square ಎಷ್ಟೊಂದು ಕಡೆ ಯೂಸ್ ಮಾಡ್ತಿದ್ವಿ. ನಮಗೆ ಏನ್ ಗೊತ್ತಿರೋದು ಅಂದ್ರೆ ಇಂಟಿಗ್ರೇಷನ್ ಆಫ್ dx by a square plus x square ಇತ್ತು ಅಂದ್ರೆ 1 by a into tan inverse of x by a plus c ಬರಿತಾ ಇದ್ವಿ. ಹೌದಾ? ಹಾಗಾದ್ರೆ ಇಲ್ಲಿ ಡೈರೆಕ್ಟ್ ಆಗಿ ಏನ್ ಬರೀಬಹುದು, ಇದು ಇಂಟಿಗ್ರೇಷನ್ 1 by 1 ಅಥವಾ ಡೈರೆಕ್ಟ್ ಆಗಿ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬರೀಬಹುದು ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ನೋಡಿ, ಇಲ್ಲಿ ಕಂಪ್ಲೀಟ್ ಆನ್ಸರ್ ಟ್ಯಾನ್ ಇನ್ವರ್ಸ್ ಅಲ್ಲಿ ಇಲ್ಲ ಅಲ್ಲಿ. ಹಾಗಾದ್ರೆ ಇದು ಇನ್ನೂ ಸಿಂಪ್ಲಿಫೈ ಮಾಡಬೇಕು. ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ಟ್ಯಾನ್ ಇನ್ವರ್ಸ್ ಆಫ್ ವೈ ಅಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಮೈನಸ್ ವೈ ಡಿವೈಡೆಡ್ ಬೈ 1 ಪ್ಲಸ್ ಎಕ್ಸ್ ಇಂಟು ವೈ ಇಸ್ ಈಕ್ವಲ್ ಟು ಕೆ. ಹೌದಾ? ಟ್ಯಾನ್ ಇನ್ವರ್ಸ್ ಈ ಕಡೆ ಬಂತು ಅಂದ್ರೆ ಏನಾಗುತ್ತೆ, ಎಕ್ಸ್ ಮೈನಸ್ ವೈ ಬೈ 1 ಪ್ಲಸ್ ಎಕ್ಸ್ ವೈ ಇಸ್ ಈಕ್ವಲ್ ಟು
ಟ್ಯಾನ್ ಕೆ. ನೋಡಿ ಟ್ಯಾನ್ ಕೆ ಅಂತ ಹೇಳಿದ್ರು ಕಾನ್ಸ್ಟೆಂಟ್ ಅಲ್ಲ, ಆ ಕಾನ್ಸ್ಟೆಂಟ್ ನಾನು ಸಿ ಅಂತ ಬರಿತೀನಿ. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು ಸಿ ಇಂಟು 1 ಪ್ಲಸ್ ಎಕ್ಸ್ ವೈ ಇರ್ಬೋದು. ಹೌದಾ? ಅಂದ್ರೆ ನೋಡಿ ಇಲ್ಲಿ ಆಪ್ಷನ್ ಸಿ ಬರುತ್ತೆ. ನೋಡಿ ಎಕ್ಸ್ ಮೈನಸ್ ವೈನೇ ಇರ್ಬೇಕಂತೇನಿಲ್ಲ, ವೈ ಮೈನಸ್ ಎಕ್ಸ್ ಇರ್ಬೋದು. ಯಾಕಂದ್ರೆ ಇದಕ್ಕೆ ಮಲ್ಟಿಪ್ಲೈ ಬೈ ಮೈನಸ್ ಮಾಡದೆ ಅಂತ ಏನಾಗ್ಬೋದು, ಇದು ಮೈನಸ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಮೈನಸ್ ಸಿ ಇಂಟು 1 ಪ್ಲಸ್ ಎಕ್ಸ್ ವೈ ತಾನೆ. ಮೈನಸ್ ಸಿ ಅಂದ್ರೆ ಕಾನ್ಸ್ಟೆಂಟ್, ವೈ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು ಈ ಮೈನಸ್ ಸಿ ನ ಏನಾದ್ರು ಒಂದು ಕಾನ್ಸ್ಟೆಂಟ್ ಬರೀತೀನಿ, ಎ ಅಂತ ಬರ್ಕೊಂಡೆ ಅನ್ಕೊಳ್ಳಿ. ಹೌದಾ? ಅವಾಗ ಇಲ್ಲಿ 1 ಪ್ಲಸ್ ಎಕ್ಸ್ ವೈ ಬರುತ್ತೆ. ನೋಡಿ ಕಾನ್ಸ್ಟೆಂಟ್ ನ ಹೇಗ್ ಬೇಕಾದ್ರೂ ಚೇಂಜ್ ಮಾಡ್ಬೋದು, ಅದಕ್ಕೆ ಕೇರ್ಫುಲ್ ಆಗಿ ಸಿಂಪ್ಲಿಫೈ ಮಾಡ್ಕೋಬೇಕು. ಆಯ್ತಲ್ಲ? ಇಲ್ಲಿ ಯಾಕೆ ಫಸ್ಟ್ ಏನ್ ಥಿಂಕ್ ಮಾಡ್ಬೇಕಂದ್ರೆ 1 ಪ್ಲಸ್ ಎಕ್ಸ್ ವೈ ಎಲ್ಲಿದೆ ಅಂತ ನೋಡ್ಕೊಂಡು ನೆಕ್ಸ್ಟ್ ಐಡಿಯಾ ಥಿಂಕ್ ಮಾಡಿದ್ರೆ ಬಂದ್ಬಿಡುತ್ತೆ. ಹೌದಾ? ಆಯ್ತಲ್ಲ? ಇದು ಇಷ್ಟು 28 ನೋಡಿ. ದ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ dy by dx plus 1 plus x square by x equal to 0. ಹೌದಾ? ನೋಡಿ ಇದನ್ನು ಈಸಿ ಇದೆ, ಡೈರೆಕ್ಟ್ ವೇರಿಯೇಬಲ್ ಸಪರಬಲ್ ಫಾರ್ಮಿಗೆ ತಗೊಂಡ್ಬರ್ಬೋದು. ಮಲ್ಟಿಪ್ಲೈ ಬೈ ಡಿ ಎಕ್ಸ್ ಮಾಡ್ಕೊಂಡೆ ಅನ್ಕೊಳ್ಳಿ. ಇಲ್ಲಿ ಡಿ ಎಕ್ಸ್ ಕ್ಯಾನ್ಸಲ್ ಆಗಿ dy ಪ್ಲಸ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು 0 ಬರುತ್ತೆ. ಹೌದಾ? ನೋಡಿ ಇಲ್ಲಿ ಡಿ ಎಕ್ಸ್ ಇನ್ ಕೋಎಫಿಷಿಯಂಟ್ ಫಂಕ್ಷನ್ ಆಫ್ ಎಕ್ಸ್ ಇದೆ, dy ಕೋಎಫಿಷಿಯಂಟ್ ಕಾನ್ಸ್ಟೆಂಟ್ ಅಥವಾ ಫಂಕ್ಷನ್ ಆಫ್ y ಅಂತಾನು ಅನ್ಕೋಬಹುದು. ಹೌದಾ? ನಾವು ಡೈರೆಕ್ಟ್ ಆಗಿ ದೇರ್ಫೋರ್ ಜನರಲ್ ಸೊಲ್ಯೂಷನ್ ನ ಏನ್ ಬರೀಬಹುದು, ಇಂಟಿಗ್ರೇಷನ್ ಆಫ್ dy ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಹೌದಾ? ನೋಡಿ ಇಂಟಿಗ್ರೇಷನ್ ಆಫ್ dy ಅಂದ್ರೆ y ಡೈರೆಕ್ಟ್ ಆಗಿ ಬರೀಬಹುದು. ಇದನ್ನ ಯಾವ ತರ ಇಂಟಿಗ್ರೇಟ್ ಮಾಡ್ಕೊಂತೀವಿ ಅಂತ ಗೊತ್ತಿರ್ಬೇಕು. ಹೌದಾ? ಸ್ಪ್ಲಿಟ್ ಮಾಡಿದೆ ಅಂದ್ರೆ 1 by x plus x square by x dx is equal to c. ಹೌದಾ? ಅಥವಾ ಇದು y plus integration of 1 by x plus x dx equal to c. ಅದು ಏನ್ ಬರುತ್ತೆ, y plus integration of 1 by x ಅಂದ್ರೆ log x plus integration of x ಅಂದ್ರೆ x square by 2 is equal to c ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ y ಪ್ಲಸ್ ಲಾಗ್ ಎಕ್ಸ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಕಾನ್ಸ್ಟೆಂಟ್ ನ ಎಲ್ ಎಚ್ ಎಸ್ ತಗೊಂಡಿದ್ದಾರೆ ಅಷ್ಟೇ. ಅಂದ್ರೆ ಆಪ್ಷನ್ ಬಿ ಬರುತ್ತೆ. ಹೌದಾ? ನೋಡಿ ಐಡಿಯಾ ಗೊತ್ತಾಗಬೇಕಷ್ಟೇ, ಇಲ್ಲಿ ಈಸಿ ಇದೆ. ನೆಕ್ಸ್ಟ್ ಒಂದು ನೋಡಿ 29. ದ ಸೊಲ್ಯೂಷನ್ ಆಫ್ dy by dx is equal to e power x into sin x plus cos x is. ಹೌದಾ? ನೋಡಿ ಇದಕ್ಕೆ ಒಂದು ಫಾರ್ಮುಲಾ ಹೇಳಿದ್ವಿ, ಅದು ಗೊತ್ತಿರ್ಬೇಕು ನಮಗೆ. ಇಂಟಿಗ್ರೇಷನ್ ಆಫ್ ಇ ಪವರ್ ಎ ಎಕ್ಸ್ ಇಂಟು ಸೈನ್ ಬಿ ಎಕ್ಸ್. ಹೌದಾ? ಈ ಫಾರ್ಮ್ಯಾಟ್ ಅಲ್ಲಿ ಇತ್ತು ಅಂದ್ರೆ ಡೈರೆಕ್ಟ್ ಆಗಿ ಇಂಟಿಗ್ರೇಷನ್ ಏನ್ ಬರೀತಿದ್ವಿ, e power ax by a square plus b square ಇಂಟು a ಇಂಟು ಸೈನ್ ಬಿ ಎಕ್ಸ್ ಬರೀತಾ ಇದ್ದೆ. ಮತ್ತೆ ಸೈನ್ ಬಿ ಎಕ್ಸ್ ಇಂದ ಆಕ್ಚುಲಿ ಡಿಫ್ರೆನ್ಶಿಯೇಷನ್ ಬಿ ಇಂಟು ಕಾಸ್ ಬಿ ಎಕ್ಸ್ ಏನ್ ಬರುತ್ತೆ ಅದು ಸೈನ್ ನ ಚೇಂಜ್ ಮಾಡಬೇಕು ಅಂತ ಹೇಳಿದ್ವಿ. ಹೌದಾ? ಇದೊಂದು ಫಾರ್ಮುಲಾ ಹೇಳಿದ್ವಿ. ಅದೇ ತರ ಇಂಟಿಗ್ರೇಷನ್ ಆಫ್ ಎ ಎಕ್ಸ್ ಇ ಪವರ್ ಎ ಎಕ್ಸ್ ಇಂಟು ಕಾಸ್ ಬಿ ಎಕ್ಸ್ ಇದನ್ನು ಸೇಮ್ ಇ ಪವರ್ ಎ ಎಕ್ಸ್ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಂಟು ಎ ಇಂದ ಕಾಸ್ ಗೆ ಮಲ್ಟಿಪ್ಲೈ ಮಾಡಬೇಕು, ಅಂದ್ರೆ ಎ ಕಾಸ್ ಬಿ ಎಕ್ಸ್. ಕಾಸ್ ಬಿ ಎಕ್ಸ್ ಇಂದ ಆಕ್ಚುಲಿ ಡಿಫ್ರೆನ್ಶಿಯೇಷನ್ ಮೈನಸ್ ಬಿ ಸೈನ್ ಬಿ ಎಕ್ಸ್ ಬರುತ್ತೆ. ಆದ್ರೆ ಯಾವಾಗಲೂ ಸೈನ್ ಚೇಂಜ್ ಮಾಡ್ಬೇಕು ತಾನೆ, ಅದಕ್ಕೆ ಮೈನಸ್ ಇರೋದನ್ನ ಇಲ್ಲಿ ಪ್ಲಸ್ ಬರೀಕೊಂತೀವಿ ಅಷ್ಟೇ. ಹೌದಾ? ನೋಡಿ ಅದಕ್ಕೆ ಫಾರ್ಮುಲಾ ಗೊತ್ತಿರ್ಬೇಕಷ್ಟೇ, ಅದನ್ನ ಇಲ್ಲಿ ಯೂಸ್ ಮಾಡ್ಕೊಂತೀನಿ. ಈ ನೋಡಿ ಇದನ್ನ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರ್ಬೋದು, dy is equal to e power x into sin x cos x dx. ನೋಡಿ ಇದು ಇನ್ನೂ ಈಸಿಯಾಗಿ ಮಾಡ್ಬೋದು. ಒಂದೊಂದ್ಸಲ ನೀವು ಬರೀ ಇ ಪವರ್ ಎಕ್ಸ್ ಅಷ್ಟೇ ಇತ್ತು, ಇ ಪವರ್ ಎಕ್ಸ್ ಜೊತೆ ಸೈನ್ ಎಕ್ಸ್ ಅಥವಾ ಇ ಪವರ್ ಎಕ್ಸ್ ಜೊತೆ ಕಾಸ್ ಎಕ್ಸ್ ಇತ್ತು ಅಂದ್ರೆ ಈ ಫಾರ್ಮುಲಾ ಯೂಸ್ ಮಾಡಿ. ಹೌದಾ? ಇಲ್ಲಿ ನೋಡಿ ಇದು ಇನ್ನೂ ಈಸಿಯಾಗಿ ಮಾಡ್ಬೋದು.
ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ತೀನಿ ಅಂದ್ರೆ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ಇತ್ತು ಅಂದ್ರೆ ಏನ್ ಬರೀತಿದ್ವಿ, ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಸಿ ಬರೀತಿದ್ವಿ. ಹೌದಾ? ನೋಡಿ ಇದನ್ನು ಯೂಸ್ ಮಾಡ್ಕೊಂಡ್ರೆ ಈಸಿಯಾಗಿ ಬಂದ್ಬಿಡುತ್ತೆ ಇದು. ನೋಡಿ ಇದನ್ನ ಈಗ ಬರೀಬೋದಲ್ಲ, ಆಲ್ರೆಡಿ ವೇರಿಯೇಬಲ್ ಸಪ್ರಬಲ್ ಫಾರ್ಮ್ ಅಲ್ಲಿ ಇದೆ, dy ಇದೆ, ಇಲ್ಲಿ dx ಇನ್ ಕೋಎಫಿಷಿಯಂಟ್ ಬರೀ ಫಂಕ್ಷನ್ ಆಫ್ ಎಕ್ಸ್ ಇದೆ. ದೇರ್ಫೋರ್ ಜನರಲ್ ಸೊಲ್ಯೂಷನ್ ಏನಾಗುತ್ತೆ, ಇಂಟಿಗ್ರೇಷನ್ ಆಫ್ dy ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್. ಹೌದಾ? ಇಂಟಿಗ್ರೇಷನ್ ಆಫ್ dy ಅಂದ್ರೆ y ಆಯ್ತು. ಇದಂತೂ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಫಾರ್ಮೆಟ್ ಅಲ್ಲಿ ಇದೆ ಅಲ್ಲ ಇದು. ಹೌದಾ? ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಫಾರ್ಮೆಟ್ ಅಲ್ಲಿ ಇದೆ. ಸೈನ್ ಎಕ್ಸ್ ಇನ್ ಡಿಫರೆನ್ಶಿಯೇಷನ್ ಕಾಸ್ ಎಕ್ಸ್ ಆಗುತ್ತೆ. ಅದಕ್ಕೆ ಆನ್ಸರ್ ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಪ್ಲಸ್ ಸಿ ಬರ್ತದೆ ಅಷ್ಟೇ. ಅಂದ್ರೆ y ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಸೈನ್ ಎಕ್ಸ್ ಪ್ಲಸ್ ಸಿ, ಅಂದ್ರೆ ಆಪ್ಷನ್ ಸಿ ಬರ್ತಾ ಇದೆ. ಗೊತ್ತಾಯ್ತಲ್ಲ? ಎಷ್ಟು 30. The solution of the differential equation x into dy by dx plus y is equal to y square is ಅಂತ ಹೇಳಿದ್ದಾರೆ. ನೋಡಿ ಇದನ್ನು ವೇರಿಯೇಬಲ್ ಸೆಪರಬಲ್ ಫಾರ್ಮಿಗೆ ಚೇಂಜ್ ಮಾಡಬಹುದು. ಇದನ್ನ ಯಾವ ತರ ಬರ್ಕೊಂತೀನಿ ಅಂದ್ರೆ x into dy by dx is equal to y square minus y ಬರೀಬೋದಲ್ಲ. ನೋಡಿ ಕ್ರಾಸ್ ಮಲ್ಟಿಪ್ಲೈ ಏನಾದ್ರು ಮಾಡ್ಕೊಂಡೆ ಅಂದ್ರೆ ಎಕ್ಸ್ ಇಂಟು ಡಿ ವೈ ಇಸ್ ಈಕ್ವಲ್ ಟು ವೈ ಸ್ಕ್ವೇರ್ ಮೈನಸ್ ವೈ ಇಂಟು ಡಿ ಎಕ್ಸ್ ಬರುತ್ತೆ. ಹೌದಾ? ನೋಡಿ ವೈ ಸ್ಕ್ವೇರ್ ಮೈನಸ್ ವೈ ನ ಡಿ ವೈ ಜೊತೆಗೆ ಬರ್ಕೊಂತೀನಿ, ಹಂಗಾರೆ ಡಿನಾಮಿನೇಟರ್ ಬರುತ್ತೆ ಅದು. ಅದೇ ತರ ಎಕ್ಸ್ ನ ಈ ಕಡೆ ಬರ್ಕೊಂತೀನಿ, ಡಿ ಎಕ್ಸ್ ಬೈ ಎಕ್ಸ್ ಬರುತ್ತೆ. ಹೌದಾ? ಇಷ್ಟು ಬರುತ್ತಲ್ಲ. ನೋಡಿ ಈಗ ಡಿ ವೈ ಜೊತೆ ಫಂಕ್ಷನ್ ಆಫ್ ವೈ ಇದೆ, ಡಿ ಎಕ್ಸ್ ಜೊತೆ ಫಂಕ್ಷನ್ ಆಫ್ ಎಕ್ಸ್ ಇದೆ. ಅದಕ್ಕೆ ವೇರಿಯೇಬಲ್ ಸೆಪರಬಲ್ ಫಾರ್ಮ್ ಅಲ್ಲಿ ಇದೆ. ಇದು ನೋಡಿ ಜನರಲ್ ಸೊಲ್ಯೂಷನ್ ಹೇಗೆ ಬರೀಬಹುದು. ದೇರ್ಫೋರ್ ಜನರಲ್ ಸೊಲ್ಯೂಷನ್ ಈಸ್ ಇಂಟಿಗ್ರೇಷನ್ ಆಫ್ ಡಿ ವೈ ಬೈ, ನೋಡಿ ವೈ ಸ್ಕ್ವೇರ್ ಮೈನಸ್ ವೈ ಅಲ್ಲಿ ವೈ ನ ಕಾಮನ್ ತಗೊಂಡೆ ಅಂದ್ರೆ ಇದು ವೈ ಮೈನಸ್ 1 ಆಯ್ತು, ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಬೈ ಎಕ್ಸ್. ಹೌದಾ? ನೋಡಿ ಇದನ್ನ ಯಾವ ತರ ಮಾಡ್ಕೊಳ್ಳಿ ಅಂದ್ರೆ ಈಸಿಯಾಗಿ ಬರೀಬಹುದು. ಇದನ್ನ ಪಾರ್ಷಿಯಲ್ ಫ್ರಾಕ್ಷನ್ ಯೂಸ್ ಮಾಡ್ಕೊಂಡು ಇಂಟಿಗ್ರೇಟ್ ಮಾಡ್ಕೋಬಹುದು. ಆಕ್ಚುಲಿ ಅದನ್ನ ಹೇಗೆ ಬರೀತಿದ್ವಿ, ಎ ಬೈ ವೈ ಪ್ಲಸ್ ಬಿ ಬೈ ವೈ ಮೈನಸ್ 1 ಡಿ ವೈ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಅಂದ್ರೆ ಲಾಗ್ ಎಕ್ಸ್. ಹೌದಾ? ಇದೊಂದಿಗೆ ಇಂಟಿಗ್ರೇಷನ್ 1 ಬೈ ವೈ ಇಂಟಿಗ್ರೇಷನ್ ಲಾಗ್ ವೈ, 1 ಬೈ ವೈ ಮೈನಸ್ 1 ಇಂದ ಇಂಟಿಗ್ರೇಷನ್ ಲಾಗ್ ಆಫ್ y minus 1 is equal to log x plus constant. ಹೌದಾ? ನೋಡಿ ಇಲ್ಲಿ a ವ್ಯಾಲ್ಯೂ b ವ್ಯಾಲ್ಯೂ ಕಂಡುಹಿಡಿಬೇಕಲ್ಲ. a ವ್ಯಾಲ್ಯೂ b ವ್ಯಾಲ್ಯೂ ಯಾವ ತರ ಕಂಡುಹಿಡಿತಿದ್ವಿ, ಇಲ್ಲಿ ವೇರ್ a is equal to y ನ ಇದ್ರಲ್ಲಿ ರಿಮೂವ್ ಮಾಡಬೇಕು ಮತ್ತು y ಗೆ 0 ಬರೀಬೇಕು. ಅಂದ್ರೆ 1 ಬೈ 0 ಮೈನಸ್ 1 ಅಂದ್ರೆ ಮೈನಸ್ 1, ಅದಕ್ಕೆ a ಮೈನಸ್ 1 ಬರುತ್ತೆ. ನೋಡಿ b ಗೆ y ಮೈನಸ್ 1 ರಿಮೂವ್ ಮಾಡಬೇಕು. ನೆಕ್ಸ್ಟ್ y ಗೆ 1 ಬರಿಬೇಕು, ಯಾಕಂದ್ರೆ y ಮೈನಸ್ 1 0 ಆಗಬೇಕು ಅಂದ್ರೆ y ವ್ಯಾಲ್ಯೂ 1 ಆಗತ್ತಲ್ಲ. ಹಾಗಾದ್ರೆ 1 ಬೈ 1 ಆಗ್ಬಿಡುತ್ತೆ, ಅಂದ್ರೆ ಆನ್ಸರ್ 1. ಅದಕ್ಕೆ b ಗೆ ಪ್ಲಸ್ 1 ಬರುತ್ತೆ. ಹೌದಾ? ನೋಡಿ ಇಷ್ಟು ಬರುತ್ತೆ. ಇದನ್ನ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಆಯ್ತು. ಈಗ ಅಲ್ಲಿ ಕೊಟ್ಟಿರೋ ಆನ್ಸರ್ ಬರೋಕೆ ಸಿಂಪ್ಲಿಫೈ ಮಾಡಬೇಕು. ಅಂದ್ರೆ ಇದು ನೋಡಿ ಲಾಗ್ ಆಫ್ y ಮೈನಸ್ 1 ಮೈನಸ್ ಲಾಗ್ y, ಈ ಲಾಗ್ ಎಕ್ಸ್ ನ ಈ ಕಡೆ ಬರ್ಕೊಂಡೆ ಅಂದ್ರೆ ಮೈನಸ್ ಲಾಗ್ ಎಕ್ಸ್ ಇಸ್ ಈಕ್ವಲ್ ಟು ಸಿ. ನೋಡಿ ಲಾಗ್ ನ ಡೈರೆಕ್ಟ್ ಆಗಿ ಹೇಗೆ ಬರೀಬಹುದು ಅಂದ್ರೆ ಪ್ಲಸ್ ಇರೋದೆಲ್ಲ ನ್ಯೂಮರೇಟರ್ ಬರೀರಿ, ಮೈನಸ್ ಇರೋದು ಇಲ್ಲಿ ಮೈನಸ್ ಲಾಗ್ ವೈ ಇದೆ, ಅದಕ್ಕೆ ಡಿನಾಮಿನೇಟರ್, ಮೈನಸ್ ಲಾಗ್ ಎಕ್ಸ್ ಇದೆ, ಅದಕ್ಕೆ ಇದು ಡಿನಾಮಿನೇಟರ್, ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್. ಅಥವಾ ಲಾಗ್ ನ ರಿಮೂವ್ ಮಾಡಿದೆ ಅಂದ್ರೆ ಇದು ಇ ಪವರ್ ಸಿ ಬರುತ್ತೆ. ಅಥವಾ ಇದನ್ನ ವೈ ಮೈನಸ್ 1 ಬೈ ಎಕ್ಸ್ ವೈ ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಬರೀಬೋದಲ್ಲ. ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ y ಮೈನಸ್ 1 ಇಸ್ ಈಕ್ವಲ್ ಟು ಕಾನ್ಸ್ಟೆಂಟ್ ಇಂಟು ಎಕ್ಸ್ ವೈ ಬರುತ್ತೆ ಅಷ್ಟೇ. ಹೌದಾ? ಆಪ್ಷನ್ ಎ ಬರುತ್ತಲ್ಲ. ಮೈನಸ್ 1 ನ ಆರ್ ಎಚ್ ಎಸ್ ತಗೊಂಡ್ವಿ ಅಂದ್ರೆ 1 ಪ್ಲಸ್ ಕಾನ್ಸ್ಟೆಂಟ್ ಇಂಟು ಎಕ್ಸ್ ವೈ ಬರ್ತಾ ಇದೆ. ಹೌದಾ? ಅದಕ್ಕೆ ಐಡಿಯಾ ಗೊತ್ತಿಲ್ಲ ಅಷ್ಟೇ ಹೇಗೆ ಮಾಡ್ಕೊಂಡ್ವಿ ಅಂತೇಳಿ.
ನೋಡಿ ಪಾರ್ಷಿಯಲ್ ಫ್ರಾಕ್ಷನ್ ಯೂಸ್ ಮಾಡಿಕೊಂಡು ಸಿಂಪ್ಲಿಫೈ ಮಾಡಿದ್ವಿ. ನೆಕ್ಸ್ಟ್ ನೋಡಿ 31. The solution of the differential equation 1 plus cos x into dy is equal to 1 minus cos x into dx. ಹೌದಾ? ನೋಡಿ ಇದನ್ನು ವೇರಿಯಬಲ್ ಸೆಪರಬಲ್ ಫಾರ್ಮಿಗೆ ಮಾಡ್ಬೋದು. dy ಕೋಎಫಿಷಿಯಂಟ್ ಬರೀ ಫಂಕ್ಷನ್ ಆಫ್ y ಇರ್ಬೇಕಿತ್ತು. ಇಲ್ಲಿ x ಇದೆ ತಾನೆ, ಯಾಕೆ ಇದನ್ನ RHS ಗೆ ತಗೊಂಡ್ಬಿಡಿ. ಅವಾಗ ಇಲ್ಲಿ ಏನಾಗುತ್ತೆ, dy is equal to 1 minus cos x by 1 plus cos x dx. ಹೌದಾ? ನೋಡಿ ಇದನ್ನ ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡಕ್ ಬರಲ್ಲ. ಇದನ್ನ ಅದಕ್ಕೆ ಇದನ್ನ ಏನ್ ಮಾಡ್ಕೊಳ್ಳಿ ಅಂದ್ರೆ ಇನ್ ಟರ್ಮ್ಸ್ ಆಫ್ x/2 ಬರೆಯೋದಕ್ಕೆ ಟ್ರೈ ಮಾಡಬೇಕು. ಅಂದ್ರೆ 1 ಮೈನಸ್ ಇದೆ ಅಂದ್ರೆ ಕಾಸ್ ನ ಇನ್ ಟರ್ಮ್ಸ್ ಆಫ್ ಸೈನ್ ಬರಿತಿದ್ವಲ್ಲ, 1 minus 2 sin square x/2 ಪ್ಲಸ್ ಇದೆ ಅಂದ್ರೆ ಕಾಸ್ ನ ಇನ್ ಟರ್ಮ್ಸ್ ಆಫ್ ಕಾಸ್ ಬರಿಬೇಕು. ಅಂದ್ರೆ 2 cos square x/2 minus 1. ಹೌದಾ? ಪ್ಲಸ್ 1 ಮೈನಸ್ 1 ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಯ್ತು ಇಲ್ಲಿ. ಹೌದಾ? ಅದ್ರಲ್ಲಿ ಏನ್ ಬರೀಬಹುದು, dy is equal to ಮೈನಸ್ ಆಫ್ ಮೈನಸ್ ಪ್ಲಸ್ ಆಗ್ಬಿಡುತ್ತೆ, 2 sin square x/2 by 2 cos square x/2 dx. or 2 ಕ್ಯಾನ್ಸಲ್ ಆಯ್ತು. sin square by cos square ಅಂದ್ರೆ ಏನ್ ಬರುತ್ತೆ, tan square x/2 dx ಬಂತು. ಹೌದಾ? ನೆಕ್ಸ್ಟ್ ನೋಡಿ tan square ಎಂದು ಡೈರೆಕ್ಟ್ ಆಗಿ ನಮಗೆ ಇಂಟಿಗ್ರೇಷನ್ ಗೊತ್ತಿರಲ್ಲ. ಅದಕ್ಕೆ ಇದನ್ನ ಹೇಗೆ ಬರಿತೀನಿ ಅಂದ್ರೆ secant square x/2 minus 1 ಬರ್ಕೊಂತೀನಿ. ಈಗ ನೋಡಿ ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡ್ಬೋದು. ಮತ್ತೆ ಇದು ವೇರಿಯಬಲ್ ಸೆಪರಬಲ್ ಫಾರ್ಮ್ ಅಲ್ಲಿ ಇದೆ. therefore ಜನರಲ್ ಸೊಲ್ಯೂಷನ್ ಈಸ್ ಇಂಟಿಗ್ರೇಷನ್ ಆಫ್ dy is equal to ಇಂಟಿಗ್ರೇಷನ್ ಆಫ್ secant square x/2 minus 1 dx. ಇಷ್ಟು ಬರುತ್ತಲ್ಲ. ನೋಡಿ ಎರಡನ್ನು ಇಂಟಿಗ್ರೇಟ್ ಮಾಡಿ ಅಷ್ಟೇ. ಇಂಟಿಗ್ರೇಷನ್ ಆಫ್ dy ಅಂದ್ರೆ y ಬರುತ್ತೆ. ಇಂಟಿಗ್ರೇಷನ್ ಆಫ್ secant square x/2 ಕೇರ್ಫುಲ್ ಆಗಿ ಮಾಡಬೇಕು. ಜನರಲೈಸ್ಡ್ ಸ್ಟ್ಯಾಂಡರ್ಡ್ ಫಾರ್ಮ್ ಅದು. x ಇನ್ ಕೋಎಫಿಷಿಯಂಟ್ 1/2 ಇದೆ ತಾನೆ, ರೆಸಿಪ್ರೋಕಲ್ ಮಾಡಿದ್ರೆ ಅಂದ್ರೆ 2 ಬರುತ್ತೆ. ಇಂಟಿಗ್ರೇಷನ್ ಆಫ್ secant ಸ್ಕ್ವೇರ್ ಅಂದ್ರೆ tan ಅಲ್ಲ, 2 tan x/2 ಮೈನಸ್ 1 ಇಂದ ಇಂಟಿಗ್ರೇಷನ್ ಮೈನಸ್ x ಪ್ಲಸ್ c ಬರುತ್ತೆ ಅಷ್ಟೇ. ಹೌದಾ? ಅಂದ್ರೆ y is equal to 2 tan x/2 ಮೈನಸ್ ಎಕ್ಸ್ ಪ್ಲಸ್ ಸಿ ಅಂದ್ರೆ ಆಪ್ಷನ್ ಎ ಬರುತ್ತೆ ಅಷ್ಟೇ. ಹೌದಾ? ನೆಕ್ಸ್ಟ್ ಒಂದು ನೋಡಿ, (32) The solution of the equation 1 minus x square into dy plus xy into dx is equal to xy square dx. ಹೌದಾ? ಹಾಗಾದ್ರೆ ಇದನ್ನ xy into dx ನಾನು RHS ಗೆ ತಗೊಂಡೆ ಅಂದ್ರೆ 1 minus x square into dy is equal to xy square dx minus xy dx. ಹೌದಾ? ಹಾಗಾದ್ರೆ 1 minus x square dy is equal to, ನೋಡಿ ಎರಡರಲ್ಲೂ ಇಲ್ಲಿ x ಕಾಮನ್ ತಗೊಂತೀನಿ, xy ನ, ಅವಾಗ ಇಲ್ಲಿ ಏನೇನು ಉಳಿತದೆ, ಎಕ್ಸ್ ವೈ ಕಾಮನ್ ತಗೊಂಡೆ ಅಂದ್ರೆ ಇದು y ಮೈನಸ್ 1 dx ಬಂತು. ಹೌದಾ? ಇಷ್ಟು ಬರುತ್ತಲ್ಲ. ನೋಡಿ ಇದನ್ನೀಗ y ಇರೋದ್ನೆಲ್ಲ ಒಂದ್ ಕಡೆ ತಗೊಳ್ಳಿ, x ಇರೋದ್ನೆಲ್ಲ ಒಂದ್ ಕಡೆ ತಗೊಳ್ಳಿ ಅಷ್ಟೇ. ನೋಡಿ y ಇಲ್ಲಿದೆ, ಇದನ್ನ LHS ಗೆ ತಗೊಂಡೆ ಅಂದ್ರೆ dy by y into y minus 1 is equal to dx, ಇಲ್ಲೊಂದು x ಇದೆ ಅಲ್ಲ, x dx by 1 minus x square ಬರುತ್ತೆ. ಹೌದಾ? ಇದನ್ನೀಗ ವೇರಿಯಬಲ್ ಸೆಪರಬಲ್ ಫಾರ್ಮ್ ಅಲ್ಲಿ ಆಯ್ತು. ನೆಕ್ಸ್ಟ್ ಇದನ್ನ ಇಂಟಿಗ್ರೇಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ಬಂದ್ಬಿಡುತ್ತೆ. ಹೌದಾ? ನೋಡಿ ಇದು ಇಂಟಿಗ್ರೇಟ್ ಮಾಡೋದಕ್ಕೆ ಯಾವ ತರ ಟ್ರೈ ಮಾಡ್ತೀವಿ ಅಂದ್ರೆ ಫಸ್ಟ್ ಅಂತೂ ಪಾರ್ಷಿಯಲ್ ಫ್ರಾಕ್ಷನ್ ಯೂಸ್ ಮಾಡಬೇಕು. therefore ಜನರಲ್ ಸೊಲ್ಯೂಷನ್ ಆಫ್ ಡಿಫರೆನ್ಷಿಯಲ್ ಈಕ್ವೇಶನ್ ಈಸ್ ಇಂಟಿಗ್ರೇಷನ್ ಆಫ್ dy by y into y minus 1 is equal to integration of x dx by
1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಕಾನ್ಸ್ಟೆಂಟ್. ಹೌದಾ, ಕಾನ್ಸ್ಟೆಂಟ್ ನ ಕೆ ತಗೊಂಡಿದ್ದೀನಿ ಅಷ್ಟೇ. ಈಗ ನೋಡಿ, ಇದನ್ನ ಇಂಟಿಗ್ರೇಷನ್ ಆಫ್ ಇದನ್ನ ಯಾವ ತರ ಸ್ಪ್ಲಿಟ್ ಮಾಡ್ತಿದ್ವಿ, ಎ ಬೈ ವೈ ಪ್ಲಸ್ ಬಿ ಬೈ ವೈ ಮೈನಸ್ 1 dy ಇಸ್ ಈಕ್ವಲ್ ಟು, ಡಿನಾಮಿನೇಟರ್ ಇನ್ ಡಿಫರೆನ್ಶಿಯೇಷನ್ ಮೈನಸ್ 2x ಬರುತ್ತೆ, ನ್ಯೂಮರೇಟರ್ ಬರೀ x ಇದೆ ತಾನೆ, 1 ಬೈ ಮೈನಸ್ 2 ಇಂಟು ಇಂಟಿಗ್ರೇಷನ್ ಆಫ್ ಮೈನಸ್ 2x ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಬಂತು. ಹೌದಾ, ಪ್ಲಸ್ ಕಾನ್ಸ್ಟೆಂಟ್. ಇದು ನೋಡಿ, ಇದು ಡೈರೆಕ್ಟ್ ಆಗಿ ಆನ್ಸರ್ ಏನ್ ಬರೀಬಹುದು, ಡಿನಾಮಿನೇಟರ್ y ಇದೆ, ಅದಕ್ಕೆ ಇದು ಲಾಗ್ y, ಇಲ್ಲಿ ಡಿನಾಮಿನೇಟರ್ y ಮೈನಸ್ 1 ಇದೆ, ಲಾಗ್ ಆಫ್ y ಮೈನಸ್ 1 ಮೈನಸ್ 1 ಬೈ 2 ಇಂಟು ಡಿನಾಮಿನೇಟರ್ ಡಿಫರೆನ್ಷಿಯಲ್ ನ್ಯೂಮರೇಟರ್ ಇದೆ, ಲಾಗ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಕಾನ್ಸ್ಟೆಂಟ್. ಹೌದಾ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬರುತ್ತೆ ನೋಡಿ, ಅಲ್ಲಿ ಎ ಮತ್ತೆ ಬಿ ಬರಿಬೇಕಲ್ಲ, ವೇರ್ ಎ ಇಸ್ ಈಕ್ವಲ್ ಟು, ಹೌದಾ, ಏನ್ ಬರಿಬಹುದು, ಎ ಡಿನಾಮಿನೇಟರ್ y ಇದೆ, ಇಲ್ಲಿ y ನ ರಿಮೂವ್ ಮಾಡ್ಕೊಂಡೆ ಅಂದ್ರೆ y 0 ಬರಿಬೇಕು, 1 ಬೈ 0 ಮೈನಸ್ 1 ಅಂದ್ರೆ ಮೈನಸ್ 1, ಬಿ ಇಸ್ ಈಕ್ವಲ್ ಟು y ಮೈನಸ್ 1 ನ ರಿಮೂವ್ ಮಾಡ್ಕೊಂಡ್ವಿ ಅಂದ್ರೆ y ಗೆ 1 ಬರಿಬೇಕಲ್ಲ, ಅಂದ್ರೆ 1 ಬೈ 1 ಆಗ್ಬಿಟ್ಟು ಬಿ 1 ಆಗುತ್ತೆ, ಅಂದ್ರೆ ಇದು ಮೈನಸ್ ಲಾಗ್ y ಪ್ಲಸ್ 1 ಇಂಟು ಲಾಗ್ ಆಫ್ y ಮೈನಸ್ 1 ಇಸ್ ಈಕ್ವಲ್ ಟು ಇಷ್ಟು ಬಂದಿದೆ. ಹೌದಾ, ನೆಕ್ಸ್ಟ್ ನೋಡಿ, ಇದನ್ನು ಲಾಗ್ನೆಲ್ಲ ಒಂದ್ ಕಡೆ ಬರ್ಕೊಂಡು ಸಿಂಪ್ಲಿಫೈ ಮಾಡ್ಬೋದು, ಅಥವಾ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದ್ರೆ ಇಲ್ಲಿಗ ಮೈನಸ್ 2 ಇಂದ ಮಲ್ಟಿಪ್ಲೈ ಮಾಡ್ತೀನಿ, ಅವಾಗ ಇದೇನಾಗುತ್ತೆ 2 ಲಾಗ್ y ಮೈನಸ್ 2 ಇಂಟು ಲಾಗ್ ಆಫ್ y ಮೈನಸ್ 1, ಇಲ್ಲಿ ಮೈನಸ್ ಟು ಕ್ಯಾನ್ಸಲ್ ಆಗಿ ಲಾಗ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಬಂತು. ಹೌದಾ, ನೋಡಿ ಅಲ್ಲಿ ಇರೋ ಫಾರ್ಮ್ಯಾಟಿಗೆ ಚೇಂಜ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕಲ್ಲಿ. ನೋಡಿ, ಇದು ಎನ್ ಲಾಗ್ ಎಂ ಫಾರ್ಮ್ಯಾಟ್ ಅಲ್ಲಿ ಇದೆ, ಅದಕ್ಕೆ ಲಾಗ್ ಆಫ್ ವೈ ಸ್ಕ್ವೇರ್ ಮೈನಸ್ ಲಾಗ್ ಆಫ್ ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಲಾಗ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಕೆ ಬರ್ತಾ ಇದೆ. ನೋಡಿ, ಲಾಗ್ ಎಂ ಮೈನಸ್ ಲಾಗ್ ಎನ್ ಫಾರ್ಮ್ಯಾಟ್ ಅಲ್ಲಿ ಇದೆ ಅಲ್ಲ, ಅದಕ್ಕೆ ಲಾಗ್ ಆಫ್ ಎಂ ಬೈ ಎನ್ ಬರಿಬೇಕು, ಅಂದ್ರೆ ವೈ ಸ್ಕ್ವೇರ್ ಬೈ y minus 1 whole square is equal to log of 1 minus x square plus k. ಹೌದಾ, ನೋಡಿ ಇದನ್ನು ಈ ಕಡೆ ತಗೊಂಡೆ ಅಂದ್ರೆ ಇದು ಲಾಗ್ ಆಫ್ y ಸ್ಕ್ವೇರ್ ಬೈ y minus 1 whole square minus log of 1 minus x square is equal to constant. ಮತ್ತೆ log m minus log n ತರ ಇದಲ್ಲ, ಹಾಗಾದ್ರೆ ಇದನ್ನ ಲಾಗ್ ಆಫ್ ಎಂ ಬೈ ಎನ್ ತರ ಬರ್ಕೊಂಡೆ ಅಂದ್ರೆ ವೈ ಸ್ಕ್ವೇರ್ ಬೈ ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಇಂಟು 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ. ಇಲ್ಲೇನು ಇಲ್ಲ ಅಂದ್ರೆ ಬೇಸ್ ಇ ಇರುತ್ತೆ, ಅದನ್ನ ಈ ಕಡೆ ತಗೊಂಡ್ವಿ ಅಂದ್ರೆ ವೈ ಸ್ಕ್ವೇರ್ ಬೈ ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಇಂಟು 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಇ ಪಾರ್ ಕೆ. ಹೌದಾ, ನೋಡಿ ಇಲ್ಲಿ ಕಾನ್ಸ್ಟೆಂಟ್ ಎಲ್ಲ ವೈ ಸ್ಕ್ವೇರ್ ಜೊತೆಗಿದೆ ತಾನೆ, ಹಾಗೆ ಇ ಪವರ್ ಕೆ ನ 1 ಬೈ ಸಿ ಅಂತ ಬರಿತೀನಿ, ಯಾಕಂದ್ರೆ ಕಾನ್ಸ್ಟೆಂಟ್ ಹೇಗ್ ಬೇಕಾದ್ರೂ ಬರಿಬಹುದು. ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ ಅಂದ್ರೆ ಸಿ ಇಂಟು ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಇಂಟು 1 ಮೈನಸ್ ಎಕ್ಸ್ ಸ್ಕ್ವೇರ್ ಬರ್ತದೆ. ಹೌದಾ, ಅಂದ್ರೆ ಆಪ್ಷನ್ ಬಿ ಬರುತ್ತಲ್ಲ, ನೋಡಿ ವೈ ಮೈನಸ್ 1 ಹೋಲ್ ಸ್ಕ್ವೇರ್ ಇಂಟು ನನ್ ಆಫ್ ದೀಸ್ ಬರ್ತದೆ, ನೋಡಿ y minus 1 whole square into 1 minus x square is equal to c into y square ತರ ಇರಬೇಕು. ಹೌದಾ, ಆ ಫಾರ್ಮ್ಯಾಟ್ ಅಲ್ಲಿ ಇಲ್ಲ, ಅಲ್ಲಿ ಒನ್ ಆಫ್ ದೀಸ್ ತಗೊಂತೀನಿ, ಯಾಕಂದ್ರೆ ಇಲ್ಲಿ 1 minus x whole square ಅಂತ ಇದೆ. ಹೌದಾ, ಆಯ್ತಲ್ಲ. ನೆಕ್ಸ್ಟ್ ಒನ್ 33 ನೋಡಿ, ಈ ತರದ್ದು ರೇರ್ ಕೇಳೋದು, ಜಸ್ಟ್ ಐಡಿಯಾ ಗೊತ್ತಿಲ್ಲ ಈ ತರದ್ದು ಹೇಗ್ ಮಾಡ್ಕೊಂತೀವಿ ಅಂತೇಳಿ. ನೋಡಿ ಇದು ಡಿಫರೆಂಟ್ ಇದೆ. ದ ಸೊಲ್ಯೂಷನ್ ಆಫ್ dy by dx is equal to sin of x plus y plus cos of
ಎಕ್ಸ್ ಪ್ಲಸ್ ವೈ. ಹೌದಾ? ಇಲ್ಲಿ ನೋಡಿ, ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಕಾಸ್ ಆಫ್ ಎಕ್ಸ್ ಪ್ಲಸ್ ವೈ ಇದೆ. ಇಲ್ಲಿ ಏನಾದ್ರು ಈ ತರ ಫಂಕ್ಷನ್ಸ್ ರಿಪೀಟ್ ಆಗ್ತಾ ಇತ್ತು ಅಂದ್ರೆ ಅದಕ್ಕೆ ಟಿ ಅಂತ ತಗೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಬೇಕು, ಅವಾಗ ಅಷ್ಟೇ ಬರುತ್ತೆ ನಮಗೆ. ಲೆಟ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು ಟಿ ತಗೊಂತೀವಿ. ಈಗ ಇದನ್ನ ಡಿಫರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡೆ ಅಂದ್ರೆ 1 ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್ ಆಯ್ತು. ಹೌದಾ? ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ಇದಿದೆ ತಾನೆ. ಹೌದಾ? ಎಕ್ಸ್ ಪ್ಲಸ್ ವೈ ಈಕ್ವಲ್ ಟು ಟಿ ಸಬ್ಸ್ಟಿಟ್ಯೂಷನ್ ತಗೊಂಡ್ವಿ ಅಂದ್ರೆ ಇದೇನಾಗ್ಬೋದು 1 ಪ್ಲಸ್ ಡಿ ವೈ ಬೈ ಡಿ ಎಕ್ಸ್ ಅಂದ್ರೆ ಸೈನ್ ಟಿ ಪ್ಲಸ್ ಕಾಸ್ ಟಿ ಇಸ್ ಈಕ್ವಲ್ ಟು ಡಿ ಟಿ ಬೈ ಡಿ ಎಕ್ಸ್ ಬಂತು. ಹೌದಾ? ಇದನ್ನು ಯೂಸ್ ಮಾಡಿಕೊಂಡು ನೆಕ್ಸ್ಟ್ ಸಿಂಪ್ಲಿಫೈ ಮಾಡೋಕೆ ಟ್ರೈ ಮಾಡಬೇಕು. ಬರುತ್ತೆ? ನೋಡಿ, ಇದನ್ನು ಹೇಗೆ ಮಾಡ್ಕೊಂತೀವಿ ಈಗ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದ್ರೆ dx is equal dx into ಅಥವಾ dx is equal to dt by 1 plus sin t plus cos t. ಹೌದಾ? ಈ ತರ ರೇರ್ ಕೇಳೋದು, ಜಸ್ಟ್ ಐಡಿಯಾ ಗೊತ್ತಿಲ್ಲ ಅಷ್ಟೇ. ಎಲ್ಲಾ ಕಡೆನೂ ಸೇಮ್ ಫಂಕ್ಷನ್ ರಿಪೀಟ್ ಆಗ್ತಿತ್ತು ಅಂದ್ರೆ ಅದಕ್ಕೆ ಟಿ ಅನ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡಬೇಕು. ಹೌದಾ? therefore ಜನರಲ್ ಸೊಲ್ಯೂಷನ್ ಏನಾಗುತ್ತೆ ಅಂದ್ರೆ ಇಂಟಿಗ್ರೇಷನ್ ಆಫ್ dx is equal to integration of dt by 1 plus sin t plus cos t. ಹೌದಾ? ನೋಡಿ, ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಅಂದ್ರೆ ಏನ್ ಗೊತ್ತಿದೆ ನಮಗೆ, ಎಕ್ಸ್ ಅಲ್ಲ, ಇಸ್ ಈಕ್ವಲ್ ಟು. ನೋಡಿ, ಈ ತರ ಇತ್ತು ಅಂದ್ರೆ ಇದಕ್ಕೆ ಇಂಟಿಗ್ರೇಷನ್ ಮಾಡೋದು ಹೇಗೆ ಅಂತ ಹೇಳಿದ್ವಿ ನಾವು. ಇಂಟಿಗ್ರೇಷನ್ ಅಲ್ಲಿ ಬರ್ಕೊಂಡಿದ್ವಿ ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ಪ್ಲಸ್ ಸಿ ಏನಾದ್ರು ಡಿನಾಮಿನೇಟರ್ ಅಲ್ಲಿ ಇತ್ತು ಅಂದ್ರೆ ಇಲ್ಲಿ ಆಕ್ಚುಲಿ ಸಬ್ಸ್ಟಿಟ್ಯೂಷನ್, ಇಲ್ಲಿ ಟಿ ಇರಲ್ಲ, ಟಿಗೆ ಏನ್ ತಗೋಬೇಕು ಅಂದ್ರೆ tan y by 2 ಅಂತ ತಗೊಂಡೆ ಅನ್ಕೊಡಿ, ಅಥವಾ ಇಲ್ಲಿ ಎಕ್ಸ್ ವೈ ಎಲ್ಲ ಯೂಸ್ ಮಾಡ್ಕೊಂಡ್ಬಿಟ್ಟಿದ್ವಿ, tan ಥೀಟಾ ಬೈ 2 ಅಂತ ತಗೊಂಡ್ಬಿಡ್ತೀನಿ. ಡಿ ಟಿ ಏನಾಗುತ್ತೆ ಅಂತ ಹೇಳಿದ್ವಿ ಅಂದ್ರೆ 2 ಇಂಟು ಡಿ ಥೀಟಾ ಬೈ 1 ಪ್ಲಸ್ ಥೀಟಾ ಸ್ಕ್ವೇರ್, ಸೈನ್ ಟಿ ಏನಾಗುತ್ತೆ 2 ಥೀಟಾ ಬೈ 1 ಪ್ಲಸ್ ಥೀಟಾ ಸ್ಕ್ವೇರ್, ಕಾಸ್ ಟಿ ಏನಾಗುತ್ತೆ ಅಂದ್ರೆ 1 ಮೈನಸ್ ಥೀಟಾ ಸ್ಕ್ವೇರ್ ಬೈ 1 ಪ್ಲಸ್ ಥೀಟಾ ಸ್ಕ್ವೇರ್. ಹೌದಾ? ನೋಡಿ, ಇಷ್ಟು ನೀವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ವಿ ಅಂದ್ರೆ ಇದೇನಾಗುತ್ತೆ ಅಂದ್ರೆ ಇಂಟಿಗ್ರೇಷನ್ ಆಫ್ ಡಿ ಟಿ ಅಂದ್ರೆ ಏನ್ ಬರೀಬಹುದು, 2 ಡಿ ಥೀಟಾ ಬೈ 1 ಪ್ಲಸ್ ಥೀಟಾ ಸ್ಕ್ವೇರ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಟಿ ಅಂತ ಹೇಳಿದ್ರೆ 2 ಥೀಟಾ ಬೈ 1 ಪ್ಲಸ್ ಥೀಟಾ ಸ್ಕ್ವೇರ್, ಕಾಸ್ ಟಿ ಅಂತ ಹೇಳಿದ್ರೆ 1 ಮೈನಸ್ ಥೀಟಾ ಸ್ಕ್ವೇರ್ ಬೈ 1 ಪ್ಲಸ್ ಥೀಟಾ ಸ್ಕ್ವೇರ್. ಹೌದಾ? ನೋಡಿ, ಇದನ್ನ ಸಿಂಪ್ಲಿಫೈ ಮಾಡ್ಬೇಕಷ್ಟೇ, ಪ್ಲಸ್ ಕಾನ್ಸ್ಟೆಂಟ್ ಬರ್ಕೊಂಡು ಹೋಗ್ತೀನಿ. ಹೌದಾ? ಜನರಲ್ ಸೊಲ್ಯೂಷನ್ ಅದು. ಹಾಗೆ ನೀವು ಸಿಂಪ್ಲಿಫೈ ಮಾಡ್ಕೊಂಡೆ ಅಂದ್ರೆ ಏನ್ ಬರ್ಬೋದು, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 2 ಡಿ ಥೀಟಾ ಬೈ 1 ಪ್ಲಸ್ ಥೀಟಾ ಸ್ಕ್ವೇರ್ ಹೋಲ್ ಡಿವೈಡ್ ಬೈ 1 ಪ್ಲಸ್ ಥೀಟಾ ಸ್ಕ್ವೇರ್ ನ ಎಲ್ ಸಿ ಎಂ ತಗೊಂಡ್ವಿ ಅಂದ್ರೆ 1 ಪ್ಲಸ್ ಥೀಟಾ ಸ್ಕ್ವೇರ್ ಪ್ಲಸ್ 2 ಥೀಟಾ ಪ್ಲಸ್ 1 ಮೈನಸ್ ಥೀಟಾ ಸ್ಕ್ವೇರ್. ಹೌದಾ? 1 ಪ್ಲಸ್ ಥೀಟಾ ಸ್ಕ್ವೇರ್ 1 ಪ್ಲಸ್ ಥೀಟಾ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಪ್ಲಸ್ ಥೀಟಾ ಸ್ಕ್ವೇರ್ ಮೈನಸ್ ಥೀಟಾ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು. ಹಾಗಾದ್ರೆ ಇದೇನ್ ಬರ್ತಾ ಇದೆ, ದಟ್ ಇಂಪ್ಲೈಸ್ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ 2 ಡಿ ಥೀಟಾ ಬೈ 1 ಪ್ಲಸ್ 1 ಅಂದ್ರೆ 2 ಪ್ಲಸ್ 2 ಥೀಟಾ ಬಂತು. ಹೌದಾ? ಪ್ಲಸ್ ಕಾನ್ಸ್ಟೆಂಟ್. ನೋಡಿ, ಇಲ್ಲಿ 2 ನ ಡಿನಾಮಿನೇಟರ್ ಅಲ್ಲಿ ಕಾಮನ್ ತಗೊಂಡೆ ಅಂದ್ರೆ ಇದು 1 ಪ್ಲಸ್ ಥೀಟಾ ಆಗುತ್ತೆ. ಹೌದಾ? 2 ಕ್ಯಾನ್ಸಲ್ ಆಯ್ತು. ಈಗ ಇದು 1 ಬೈ 1 ಪ್ಲಸ್ ಥೀಟಾ ತರ ಇದೆ. 1 ಬೈ 1 ಪ್ಲಸ್ ಥೀಟಾ ಅಂದ್ರೆ ಅದು ಇಂಟಿಗ್ರೇಷನ್ ಲಾಗ್ ಆಫ್ 1 ಪ್ಲಸ್ ಥೀಟಾ ಪ್ಲಸ್ ಕಾನ್ಸ್ಟೆಂಟ್ ಬಂತು. ಹೌದಾ? ನೋಡಿ, ಆನ್ಸರ್ ನ ಎಕ್ಸ್ ಚೇಂಜ್ ಮಾಡಬೇಕು, ಅದಕ್ಕೆ ಥೀಟಾ ಅಂದ್ರೆ ಏನ್ ಗೊತ್ತಿರೋದು, ಸಾರಿ ಇಲ್ಲಿ ಸಬ್ಸ್ಟಿಟ್ಯೂಷನ್ ಚೇಂಜ್ ಮಾಡ್ಕೊಂಡಿರ್ತೀವಿ. ಆಕ್ಚುಲಿ ಅಲ್ಲಿ ಏನ್ ತಗೋಬೇಕು ಅಂದ್ರೆ ಥೀಟಾ ಇಸ್ ಈಕ್ವಲ್ ಟು ಟ್ಯಾನ್ ಟಿ ಬೈ 2. ಹೌದಾ? ಥೀಟಾ ಅಂದ್ರೆ ಟ್ಯಾನ್ ಟಿ ಬೈ 2 ಬರುತ್ತೆ. ಅದಕ್ಕೆ ಇದನ್ನ ಹೇಗೆ ಬರಿತೀವಿ ಅಂದ್ರೆ ಲಾಗ್ ಆಫ್
1 ಪ್ಲಸ್ ಟ್ಯಾನ್ ಟಿ ಬೈ 2 ಪ್ಲಸ್ ಕೆ ಬಂತು. ಟಿ ಅಂದ್ರೆ ಏನು ಗೊತ್ತಿರೋದು ನಮಗೆ ಅಲ್ಲಿ ಎಕ್ಸ್ ಪ್ಲಸ್ ವೈ, ಹೌದಾ? ಈಗ ಟಿ ಬದಲಿ ಎಕ್ಸ್ ಪ್ಲಸ್ ವೈ ಬರೀಬೇಕು. ಅಂದ್ರೆ ಆನ್ಸರ್ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ 1 ಪ್ಲಸ್ ಟ್ಯಾನ್ ಎಕ್ಸ್ ಪ್ಲಸ್ ವೈ ಬೈ 2 ಪ್ಲಸ್ ಸಿ ಬರುತ್ತೆ ಅಷ್ಟೇ, ಹೌದಾ? ಅಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು ಲಾಗ್ ಆಫ್ 1 ಪ್ಲಸ್ ಟ್ಯಾನ್ ಎಕ್ಸ್ ಬೈ 2 ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ. ಅಂದ್ರೆ ಆಪ್ಷನ್ ಬಿ ಬರಿಬೋದು, ಹೌದಾ? ನೋಡಿ, ಈ ತರ ರೇರ್ ಕೇಳೋದು. ಈ ತರದ್ ಏನಾದ್ರು ಕೇಳಿದ್ದು ಅಂದ್ರೆ ಜೆಇ ಕೇಳ್ಬೋದು ಅಷ್ಟೇ. ಈಗ ಜಸ್ಟ್ ಐಡಿಯಾ ಗೊತ್ತಿರಲಿ ಹೇಗೆ ಮಾಡ್ಕೊಂತ ಇದೀವಿ ಅಂತ ಅಷ್ಟೇ. ಅಂದ್ರೆ ಇಲ್ಲಿ ಏನ್ ಮಾಡ್ಕೊಂತೀವಿ ಅಂದ್ರೆ ಎಕ್ಸ್ ಪ್ಲಸ್ ವೈಗೆ ಟಿ ತಗೊಂಡ್ಬಿಟ್ವಿ. ಇಲ್ಲಿ ಏನ್ ರಿಪೀಟ್ ಆಗತ್ತಲ್ಲ ಅದಕ್ಕೆ ಟಿ ತಗೋಬೇಕು. ನೆಕ್ಸ್ಟ್ ಇದೆ ಇಂಟಿಗ್ರೇಷನ್, ಹೌದಾ? ನೋಡಿ, ಫಾರ್ಮ್ ಗೊತ್ತಿರ್ಬೇಕು ನಮಗೆ. ಇಲ್ಲಿ ಹೇಳಿದ್ವಿ ನಾವು ಈ ತರದ್ದು. ನೋಡಿ, ಫಾರ್ಮ್ ಅಲ್ಲಿ ಏನಾದ್ರು ಬಂತು ಅಂದ್ರೆ ಏನಂತ ಹೇಳಿದ್ವಿ ಅಂದ್ರೆ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಡಿವೈಡ್ ಬೈ ಎ ಕಾಸ್ ಎಕ್ಸ್ ಪ್ಲಸ್ ಬಿ ಸೈನ್ ಎಕ್ಸ್ ಪ್ಲಸ್ ಸಿ ಇತ್ತು ಅಂದ್ರೆ ಸಬ್ಸ್ಟಿಟ್ಯೂಷನ್ ಏನ್ ತಗೊಂತಿದ್ವಿ ಅಂತೇಳಿ ಗೊತ್ತಿರ್ಬೇಕಷ್ಟೇ, ಹೌದಾ? ಟಿ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಬೈ 2 ಅಂತ ಸಬ್ಸ್ಟಿಟ್ಯೂಷನ್ ತಗೊಂತಿದ್ವಿ, ಹೌದಾ? ಇದು ಸಬ್ಸ್ಟಿಟ್ಯೂಷನ್. ಅವಾಗ ಡಿ ಟಿ ಏನಾಗೋದು ಅಂದ್ರೆ ಅಥವಾ ಡಿ ಎಕ್ಸ್ ಏನಾಗೋದು ಅಂದ್ರೆ 2 ಡಿ ಟಿ ಡಿವೈಡೆಡ್ ಬೈ 1 ಪ್ಲಸ್ ಟಿ ಸ್ಕ್ವೇರ್ ಆಗ್ತಿತ್ತು. ಸೈನ್ ಎಕ್ಸ್ ನ 2 ಟಿ ಬೈ 1 ಪ್ಲಸ್ ಟಿ ಸ್ಕ್ವೇರ್, ಕಾಸ್ ಎಕ್ಸ್ ನ 1 ಮೈನಸ್ ಟಿ ಸ್ಕ್ವೇರ್ ಬೈ 1 ಪ್ಲಸ್ ಟಿ ಸ್ಕ್ವೇರ್, ಹೌದಾ? ಇಷ್ಟು ಬರ್ಕೊಂತಿದ್ವಿ. ಈ ಐಡಿಯಾನ ಇಲ್ಲಿ ಯೂಸ್ ಮಾಡ್ಕೊಂತ ಇದೀವಿ ಅಷ್ಟೇ, ಹೌದಾ? ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡ್ರೆ ಬರುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, 34. ನೋಡಿ, ಇದು ಈಸಿ ಇದೆ. ದ ಸೊಲ್ಯೂಷನ್ ಆಫ್ dy by dx is equal to e power x into sin square x plus sin 2x divided by y into 2 log y plus 1, ಹೌದಾ? ನೋಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ ಇಲ್ಲಿ. ಹಾಗಾದ್ರೆ ಇದನ್ನ ಹೇಗೆ ಬರೀಬಹುದು? y into 2 log y plus 1 into dy is equal to e power x into sin square x plus sin 2y, ಹೌದಾ? ಇಷ್ಟು ಬರುತ್ತಲ್ಲ ಡಿ ಎಕ್ಸ್. ಡಿ ಎಕ್ಸ್ ನ ಈ ಕಡೆ ಬರ್ಕೊಂಡಿದ್ದೀನಿ, ಸೈನ್ 2x ಇದೆ. ಇಲ್ಲಿ ನೋಡಿ, ಇದಂತೂ ಈಸಿಯಾಗಿ ಮಾಡ್ಬೋದು ಇಂಟಿಗ್ರೇಷನ್. ಇದಕ್ಕೆ ಬೈ ಪಾರ್ಟ್ಸ್ ನ ಯೂಸ್ ಮಾಡ್ಬೇಕಷ್ಟೆ, ಅವಾಗ ಬರುತ್ತೆ. ನೋಡಿ, y ಇಂದ ಮಲ್ಟಿಪ್ಲೈ ಮಾಡ್ಕೊಂಡೆ ಅಂದ್ರೆ 2y ಇಂಟು ಲಾಗ್ y ಪ್ಲಸ್ y ಇಂಟು ಡಿ ವೈ ಇಸ್ ಈಕ್ವಲ್ ಟು ಇದನ್ನ ಇ ಪವರ್ ಎಕ್ಸ್ ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ 2x ಅಂದ್ರೆ 2 sin x ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್ ಬರೀಬೋದಾ? ಈಗ ನೋಡಿ, ಡೈರೆಕ್ಟ್ ಆಗಿ ಜನರಲ್ ಸೊಲ್ಯೂಷನ್ ಬರ್ಕೊಂತೀನಿ. ದಟ್ ಇಂಪ್ಲೈಸ್ ಜನರಲ್ ಸೊಲ್ಯೂಷನ್ ಈಸ್ 2y ಇಂಟು ಲಾಗ್ y ಪ್ಲಸ್ y dy, ಇದರ ಇಂಟಿಗ್ರೇಷನ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಸೈನ್ ಸ್ಕ್ವೇರ್ ಎಕ್ಸ್, ಹೌದಾ, ಪ್ಲಸ್ 2 sin x ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್, ಹೌದಾ? ನೋಡಿ, ಇದು ಯಾವ ಫಾರ್ಮೆಟ್ ಅಲ್ಲಿ ಇದೆ? ಇದಂತೂ ಇಂಟಿಗ್ರೇಷನ್ ಆಫ್ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಡಿ ಎಕ್ಸ್ ತರ ಇದೆ. ಸೈನ್ ಸ್ಕ್ವೇರ್ ಎಕ್ಸ್ ಇಂದು ಡಿಫ್ರೆನ್ಸಿಯೇಷನ್ 2 sin x ಇಂಟು ಕಾಸ್ ಎಕ್ಸ್ ಬರುತ್ತೆ. ಇದಕ್ಕೆ ಬೈ ಪಾರ್ಟ್ಸ್ ಅಪ್ಲೈ ಮಾಡಬೇಕು, ಹೌದಾ? ಲಾಗ್ ವೈ ನ ಫಸ್ಟ್ ಫಂಕ್ಷನ್, 2y ನ ಸೆಕೆಂಡ್ ಫಂಕ್ಷನ್ ಅನ್ಕೊಂಡ್ರೆ ಬಂದ್ಬಿಡುತ್ತೆ, ಹೌದಾ? ಹಾಗಾದ್ರೆ ಇಲ್ಲಿ ಏನ್ ಬರೀತೀವಿ ನೋಡಿ, ಫಸ್ಟ್ ಫಂಕ್ಷನ್ ಇಂಟು ಲಾಗ್ ವೈ ಇಂಟು ಪ್ಲಸ್ ಕಾನ್ಸ್ಟೆಂಟ್ ಬರೀಬಹುದು, ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಫಂಕ್ಷನ್ ಮೈನಸ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಅಂದ್ರೆ ವೈ ಸ್ಕ್ವೇರ್ ಬೈ 2 ಡಿರೈವೇಟಿವ್ ಆಫ್ ಲಾಗ್ ವೈ ಅಂದ್ರೆ 1 ಬೈ ವೈ, ಹೌದಾ, ಡಿ ವೈ ಪ್ಲಸ್ ವೈ ಇಂಟಿಗ್ರೇಷನ್ ವೈ ಸ್ಕ್ವೇರ್ ಬೈ 2 ಇಸ್ ಈಕ್ವಲ್ ಟು ಇದ್ರದ್ದು ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಅಂದ್ರೆ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸಿ. ಇಷ್ಟು ಬರುತ್ತೆ ನೋಡಿ. ಈಗ ಲಾಗ್ ವೈ ಇಂಟು
2 ಇಂಟು ಇಂಟಿಗ್ರೇಷನ್ ಆಫ್ y ಅಂದ್ರೆ y ಸ್ಕ್ವೇರ್ ಬೈ 2 ಮೈನಸ್ 2 ಟು y ಕ್ಯಾನ್ಸಲ್. ಇಂಟಿಗ್ರೇಷನ್ ಆಫ್ y ಅಂದ್ರೆ y ಸ್ಕ್ವೇರ್ ಬೈ 2 ಪ್ಲಸ್ y ಸ್ಕ್ವೇರ್ ಬೈ 2 ಇಸ್ ಈಕ್ವಲ್ ಟು ಇ ಪವರ್ ಎಕ್ಸ್ ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸಿ. ಇದನ್ನು ಕ್ಯಾನ್ಸಲ್ ಆಯ್ತಲ್ಲ, ಇಲ್ಲೂ 2 ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಏನ್ ಬರ್ತದೆ, ವೈ ಸ್ಕ್ವಯರ್ ಲಾಗ್ ವೈ, ಇದನ್ನ ಎಲ್ ಎಚ್ ಎಸ್ ತಗೊಂಡೆ ಅಂದ್ರೆ ಮೈನಸ್ ಇ ಪವರ್ ಎಕ್ಸ್ ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ ಟು ಸಿ ಬರುತ್ತೆ. ಅಥವಾ ಕಾನ್ಸ್ಟೆಂಟ್ ನ ಬರ್ಕೋಬಹುದು ಎಲ್ಲದು. ಅಂದ್ರೆ ನೋಡಿ, ವೈ ಸ್ಕ್ವೇರ್ ಲಾಗ್ ವೈ ಮೈನಸ್ ಇ ಪವರ್ ಎಕ್ಸ್ ಇಂಟು ಸೈನ್ ಸ್ಕ್ವೇರ್ ಎಕ್ಸ್ ಇಲ್ಲಿದೆ, ಅಂದ್ರೆ ಆಪ್ಷನ್ ಎ ಬರುತ್ತೆ ಅಷ್ಟೇ. ಹೌದಾ? ಇದು ನೋಡಿ ಗೊತ್ತಿರಬೇಕು ಯಾವ ತರ ಮಾಡ್ಕೊಂತ ಇದೀವಿ ಅಂತ ಹೇಳಿ. ಈಸಿ ಇದೆ, ಆಯ್ತಲ್ಲ? ನೋಡಿ, ಉಳಿದಿರೋ ಪ್ರಾಬ್ಲಮ್ಸ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀನಿ ಅಷ್ಟೇ ನಾನು.